ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾ ನಟಿ ಕೋಪಾಡ್ ಬೈ ಗೋಲ್ಡ್ ವಿನ್ನರ್ ಡೆನ್ವರ್ ಡಿಯೋಡ್ರೆಂಟ್ ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್. ಸ್ಪೆಷಲ್ ಪಾರ್ಟ್ನರ್ ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಕ್ರೀಮ್. ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮಹಾನಟಿಯ ಸೆಮಿಫೈನಲ್ಸ್ ಹಂತದಲ್ಲಿ ಮೊದಲ ಫೈನಲಿಸ್ಟ್ ಆಗಿ ಪ್ರಿಯಾಂಕ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಎರಡನೇ ಫೈನಲಿಸ್ಟ್ ಆಗಿ ಧನ್ಯಶ್ರೀ ಅವರು ಆಯ್ಕೆಯಾಗಿ ಆ ಕಲಾ ಸಿಂಹಾಸನದಲ್ಲಿ ಕೂತಿದ್ದಾರೆ. ಇನ್ನುಳಿದಿರೋದು 3 ಕಲಾ ಸಿಂಹಾಸನಗಳು. ಸೊ ಆ 3 ಕಲಾ ಸಿಂಹಾಸನಗಳಲ್ಲಿ ಯಾರ್ಯಾರು ಕೂತ್ಕೋತಾರೆ ಅಂತ ನೋಡೋಣ. ಚಂದನವನದ ಟಾಪ್ ನಿರ್ದೇಶಕರ ಸಾರಥ್ಯದಲ್ಲಿ ಅಭಿನಯದ ಹೊಸ ಉತ್ಸವದಲ್ಲಿ ಇವತ್ತು ಕೂಡ ನಮ್ಮ ನಟಿಯರು ತಮ್ಮ ಕಲಾ ಉತ್ಸವವನ್ನ ಮುಂದುವರೆಸ್ತಾರೆ. ಬನ್ನಿ ಶುರು ಮಾಡೋಣ. ಮಹಾನಟಿ ಸೆಮಿಫೈನಲ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಜ್ಜಿ ಪಾತ್ರದಲ್ಲಿ ನಿಜ ಜೀವನದ ಭಾಗ್ಯಮ್ಮನವರಿಗೆ ಬೆಳಕಾಗಿ ಕಳ್ಳ ಚಂದಮಾಮ ಅಂತ ಹೊಸ ಝಲಕ್ ತೋರಿಸಿ ಕರ್ನಾಟಕದ ಪ್ರೇಕ್ಷಕರ ಮನಸ್ಸುಗಳನ್ನ ಗೆದ್ದಂತಹ ರಿಯಾ ಸೆಮಿಫೈನಲ್ಸ್ ಅಲ್ಲಿ ಪಂಚಾಯಿತಿ ನ್ಯಾಯದಲ್ಲಿ ಆರೋಪಿಯಾದಂತಹ ಹೆಣ್ಣು ಆ ಸನ್ನಿವೇಶ ಹೇಗೆ ಎದುರಿಸ್ತಾಳೆ ಅನ್ನೋದನ್ನ ಈಗ ಆಕ್ಟ್ ಮಾಡಿ ತೋರಿಸಲಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮೈಸೂರಿನ ರಿಯಾ ಬಗ್ರೆ ಹಾಗೂ ಆಶಿಕಾ ಶರ್ಮಾ ಅಂಡ್ ಗಜಾ. ಆಕ್ಷನ್. ಹಿಂಗೆಲ್ಲ ಸುಮ್ಮನೆ ಇದ್ರೆ ಹೆಂಗ್ರಪ್ಪ? ವಿಚಾರಣೆ ಶುರು ಮಾಡ್ರಪ್ಪ. ಶುರು ಮಾಡಕ್ ಏನೈತೆ ಮುಖ್ಯಸ್ಥ್ರೆ? ಯಾವನ್ಗೋಸ್ಕರನೋ ತನ್ ಕಟ್ಕೊಂಡಿರೋ ಗಂಡನ್ನೇ ಕೊಲೆ ಮಾಡಿ ಇಲ್ಲಿ ಬಂದು ಕೂತವಳೆ. ಇಂಥ ಗರ್ತಿದಿರೇನಾದ್ರೂ ಊರ್ನಾಗಿದ್ರೆ ಬೇರೆಯವ್ರ ಸಂಸಾರ ಏನೇನಾಗುತ್ತೆ ಅಂತ ಯೋಚನೆ ಮಾಡಿ ನೀವೇ ತೀರ್ಮಾನ ಕೊಡ್ಬೇಕು. ನೀನ್ ಹೇಳೋದು ಸರಿ ಕಣಮ್ಮ. ಇಂಥ ವೇಷ ಅಂದ್ರೆ ಇರೋದಕ್ಕೆ ಮನೇಲಿ ನಿಯತ್ತಾಗಿ ಬದುಕ್ತಾ ಇರ್ತಾರಲ್ಲ ಹೆಣ್ಣು ಮಕ್ಕಳು, ಅವರಿಗೆಲ್ಲ ಕೆಟ್ಟ ಹೆಸರು. ಇಂಥವ್ರಿಂದ ಹೆಣ್ಣು ಕುಲಕ್ಕೆ ಕಳಂಕ. ಥು! ಅಲ್ಲ, ಇಂಥವ್ರನ್ನೆಲ್ಲ ನಾವು ಸುಮ್ನೆ ಬಿಡಬಾರ್ದು ಮುಖ್ಯಸ್ಥ್ರೆ. ಜುಟ್ ಹಿಡ್ದು ದರ ಅಂತ ಹೇಳ್ಕೊಂಡು ಹೋಗಿ ಊರಿಂದ ಆಚೆ ಬಿಸಾಕ್ಬೇಕು. ಆಗ್ಲೇ ಇಂಥವ್ರಿಗೆ ಬುದ್ಧಿ ಬರೋದು. ಇಲ್ಲಾಂದ್ರೆ ಮೈ ಮಾರ್ಕೊಳ್ಳೋ ಇಂಥವ್ರು ಬೀದ್ ಬೀದಿಗೂ ಹುಟ್ಕತಾನೆ ಇರ್ತಾರೆ. ಬರೀ ಊರಿಂದ ಆಚೆ ಹಾಕೋದಲ್ಲ, ಇವಳು ಬಟ್ಟೆ ಬಿಚ್ಚಿ ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕು. ಮುಚ್ಚಯ್ಯ ಬಾಯಿ. ಏನಂದ್ರೆ ನನ್ ಸೀರೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀಯಾ? ನನ್ನನ್ನೇ ವೇಶ್ಯ ಅಂತೀಯಾ? ಇದೇ ಜಾಗದಲ್ಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಿದ್ರೆ ಅವ್ರಿಗೂ ಹಿಂಗೆ ಹೇಳ್ತಿದ್ದ? ನನ್ನ ಅಕ್ಕ ತಂಗಿದ್ರೆ ಇಂಥ ಹೊಲ್ಸ್ ಕೆಲಸ ಮಾಡಿದ್ರೆ ಅವರು ರುಂಡ ತೆಗೆದು ಊರಿಗೆ ತೋರಣ ಕಟ್ತಿದ್ದೆ. ಯೋ, ಏನಯ್ಯ ಹೊಲ್ಸ್ ಕೆಲಸ ಮಾಡಿದೀನಿ? ಹಾ, ನನ್ನನ್ನೇ ವೇಶ್ಯ ಅನ್ನೋ ನೀನು ಗಂಡು ವೇಶ್ಯೆ. ಪಂಚಾಯಿತಿ ಕಟ್ಟೆ ಅನ್ನೋದು ದೇವಸ್ಥಾನ ಇದ್ದಂಗೆ. ದೊಡ್ಡವರು ಚಿಕ್ಕವರು ಅನ್ನೋದನ್ನು ನೋಡ್ದೆ ನಿಮಗೆ ಹೆಂಗ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಅಂತ ನೋಡಿ ಯಜಮಾನ್ರೆ. ಮುಚ್ಚಮ್ಮ ಸಾಕು. ನನ್ ಕೂದಲು ಹಿಡ್ದು ದರ ಅಂತ ಎಳಿಬೇಕಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ ಬಗ್ಗೆ ಈ ತರ ಮಾತಾಡಕ್ ನಾಚಿಕೆ ಆಗಲ್ವಾ? ಒಂದ್ ಹೇಳ್ತೀನಿ ತಿಳ್ಕೊ, ಈ ಊರು ಕೆಡೋದು ನನ್ನಂತವ್ರಿಂದ ಅಲ್ಲ. ಅಕ್ಕ ತಂಗಿ ಆಗೋರ್ನ ಮಂಚಕ್ಕೆ ಕರೀತಾರಲ್ಲ ಅಂತ ಗಂಡಸರಿಂದ ಊರು ಹೊಲ್ಸಾಗೋದು. ಆಗ್ಲೇ ಏನಂದ್ರೆ ನಾನು ಹೆಣ್ಕುಲಕ್ಕೆ ಅವಮಾನನ? ಬೇಡ ಬೇಡ ಅಂತ ಬೇಡ್ಕೊಂಡ್ರು ಬಲವಂತವಾಗಿ ನನ್ನನ್ನ ಮದ್ವೆ ಮಾಡ್ಸಿದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ ಹೆಣ್ತನ? ಹಾ, ನಾನ್ ಬರೀ ಒಂದು ಹೆಣ್ಣು, ತಾಯಿ, ಮಗಳು ಆಗ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನೀವೆಲ್ರೂ ಸೇರಿ ನನ್ನನ್ನ ವೇಶ್ಯೆ ಮಾಡ್ಬಿಟ್ರಿ. ತಿನ್ನಕ್ಕಾಗದೆ ಇರೋ ಹಣ್ಣನ್ನ ಹುಳಿ ಅಂತೀರ, ಅದೇ ತಿನ್ನಕ್ಕಾಗದೆ ಇರೋ ಹೆಣ್ಣನ್ನ ವೇಶ್ಯ ಅಂತೀರ. ನಾನ್ ನನ್ ಗಂಡನ್ ಸಾಯಿಸ್ಬೇಕಂತ ಇದ್ದಿದ್ರೆ ಯಾವತ್ತೂ ಸಾಯಿಸ್ತಿದ್ದೆ. ಆದ್ರೆ ನಾನಂತವಳಲ್ಲ. ನಾನ್ ತಿನ್ ಸಾಯ್ಬೇಕಂತ ರೊಟ್ಟಿ ಮಾಡಿಟ್ಟಿದ್ದೆ. ಆಚೆ ಹೋಗಿ ಬರೋಷ್ಟೊಳಗೆ
ಪಂಚಾಯ್ತಿ ಅಂತೆ ಪಂಚಾಯ್ತಿ, ಊರಿಗೆಲ್ಲ ನ್ಯಾಯ, ನನ್ನೊಬ್ಳು ಮಾತ್ರ ಅನ್ಯಾಯ. ನನ್ನೊಬ್ಳಿಗೆ ಮಾತ್ರ ಯಾಕೆ ಅನ್ಯಾಯ? ನನ್ನೊಬ್ಳಿಗೆ ಮಾತ್ರ ಯಾಕೆ ಅನ್ಯಾಯ? ನನ್ ಗಂಡ ಸತ್ತೋಗಿದ್ದಾನೆ. ನನ್ ಗಂಡ ನಾನು ಕೊಂಡ್ಬಿಟ್ಟೆ. ನನ್ ಗಂಡ ನಾನು ಕೊಂಡ್ಬಿಟ್ಟೆ. ನನ್ ಗಂಡ ನಾನು ಕೊಂಡ್ಬಿಟ್ಟೆ. ನನ್ ಗಂಡ ಸತ್ತೋದ. ಅವನು ಯಾಕೆ ಸತ್ತೋದ? ನನ್ ಗಂಡ ಸತ್ತೋದ. ಅವನು ಯಾಕೆ ಸತ್ತೋದ? ನಾನೇ ನನ್ ಗಂಡ ಸಾಯಿಸ್ಬಿಟ್ಟೆ. ನನ್ ಗಂಡ ಕಟ್ ಸಾರಿ ಕಟ್ ಕಟ್. ಇವತ್ತು ರಿಯಾವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಕಾಮಿಡಿ ಕಿಲ್ಲಾಡಿಗಳು ಕಾರ್ಯಕ್ರಮದ ಅದ್ಭುತವಾದಂತಹ ಪ್ರತಿಭೆ ಗಜಾ ಅವರಿದ್ದಾರೆ. ಹಾಗೆ ನಮ್ಮ ಮಹಾನಟಿಯ ಹೆಮ್ಮೆಯ ನಟಿ ಕಂಠದಾನ ಕಲಾವಿದೆ ಆಶಿಕಾ ಅವರು ಬಂದಿದ್ದಾರೆ. ಅಂದ್ರೆ ಇದಕ್ಕೆ ನಮ್ಮ ಜಯತೀರ್ಥ ಸರ್ ಅವರು ಆಕ್ಷನ್ ಅಂತ ಹೇಳಿದ್ರು, ಕಟ್ ಹೇಳೋದು ಮರ್ತೋಗ್ಬಿಟ್ರು, ಅಷ್ಟು ಮುಳುಗೋಗ್ಬಿಟ್ಟಿದ್ರ. ಬಹಳ ಚೆನ್ನಾಗಿತ್ತಮ್ಮ. ಐ ಇನ್ವಾಲ್ವ್ ಇಟ್. ತುಂಬಾ ಮೈ ಮರ್ತಿದ್ದೆ ನಾನೇ. ಅಷ್ಟು ಚೆನ್ನಾಗಿ, ತುಂಬಾ ಒಳ್ಳೆ ಆಕ್ಟ್, ರೈಟಿಂಗ್ ಚೆನ್ನಾಗಿದೆ, ಸೀನ್ ಚೆನ್ನಾಗಿದೆ, ಕಂಪ್ಲೀಟ್ಲಿ ನಿನಗೆ ಸ್ಕೋಪ್ ಇತ್ತು, ಎಲ್ಲೂ ಬಿಡದಂಗೆ ಬಳಸ್ಕೊಂಡಿದ್ಯಾ. ಎಂಟೈರ್ ಆಕ್ಟ್ ಅಲ್ಲಿ ನನ್ನ ನೆಕ್ಸ್ಟ್ ಡೈಲಾಗ್ ಹೇಳ್ಬೇಕು ಅನ್ನೋ ಆ ಕನ್ಫ್ಯೂಷನ್ನೇ ಕಾಣಿಲ್ಲ. ಸರಾಗವಾಗಿ ಫುಲ್ ಫ್ಲೋನಲ್ಲಿದ್ದೆ. ಪರ್ಟಿಕ್ಯುಲರ್ಲಿ ಟ್ರಾನ್ಸಿಷನ್ಸ್ಗಳು, ನಗು ಅಳು ನಗು ಅಳು, ಈ ಸ್ವಿಚಿಂಗ್ ಕೂಡ ಟೈಮಿಂಗ್ ಆಗಿತ್ತು, ಚೆನ್ನಾಗಿತ್ತು. ಅಂದ್ರೆ ನಿನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಇಲ್ಲಿ ಆ ಚಪ್ಪಾಳೆ ಶಿಳ್ಳೆಗಳೇ ಹೇಳ್ತಿತ್ತು. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮನ ಜನುಮದ ಜೋಡಿ ನನ್ನ ಫೇವ್ರೆಟ್ ಸಿನಿಮಾ ಇದು. ನಾನು ಸುಮಾರು ಸಲ ನೋಡಿದ್ದೀನಿ. ಅದರದ ಒಂದು ಸೀಕ್ವೆನ್ಸ್ ನನಗೆ ಕಾಣಿಸ್ತಾ ಇತ್ತು. ಅದರಲ್ಲಿ ನಾನು ಯಾವತ್ತೂ ನಮ್ಮ ತಂದೆ ಹತ್ರ ಮಾಡ್ಬೇಕಾದ್ರೆ ಕೇಳ್ತಾ ಇದ್ದೆ ನಾನು, ಅಂದರೆ ಹೇಗೆ ನೀವು ಕಥೆನ ಕನ್ವಿನ್ಸ್ ಮಾಡಿದ್ರಿ ಅಂತ. ಯಾಕೆಂದರೆ ಅದು 400 ದಿವಸ ಓಡಿದಂಥ ಸಿನಿಮಾ ಅದು. ಸೊ ಲಾಸ್ಟ್ 20 minutes ಆಫ್ ದ ಫಿಲಮ್ ಹೀರೋ ಇಲ್ವೇ ಇಲ್ಲ ಸಿನಿಮಾಲಿ. ಹೌದು ಹೌದು, ಕಂಪ್ಲೀಟ್ ಏನೋ ಹೀರೋಯಿನ್ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಈ ಮಹಾನಟಿ ಅಂತ ಒಂದು ಸ್ಟೇಜ್ ಮೇಲೆ ಈ ಥರ ಒಂದು ಪಾತ್ರ ಮಾಡೋದು ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನಮಗೆ, ನಾವು ಆ ಸಿನಿಮಾ ನೋಡ್ಕೊಂಡು ಬಂದಿರೋರಿಗೆ ಇಮಿಡಿಯೇಟ್ಲಿ ನಾವು ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ಕೊತೀವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ನನಗೆ ಒಂದೇ ಒಂದು ಇದು, ಬಿಕಾಸ್ ಐ ಆಮ್ ಅ ಫ್ಯಾನ್ ಆಫ್ ದಟ್ ಫಿಲ್ಮ್, ನಾನು ನೋಡಿರೋದ್ರಿಂದ ನನಗೇನು ಅನಿಸ್ತಿತ್ತು ಅಂತ ಹೇಳಿದ್ರೆ, ಆ ಟ್ರಾನ್ಸಿಷನ್ಗಳು, ನೀವು ಇಲ್ಲಿಂದ ಐ ಮೀನ್ ದುಃಖದಿಂದ ನಗು ಬರೋದು, ನಗುವಿಂದ ಇನ್ನೊಂದು ಆಗೋದು, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ, ಅದು ಜಂಪ್ ಆಗ್ತಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಅದಕ್ಕೆ ನೀವು ಟ್ರಾನ್ಸಿಷನ್ ಆಗಬೇಕು ನೀಟಾಗಿ, ಅದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು, ಅದು ಸ್ಮೂತಾಗಿ ಅನಿಸ್ಬೇಕು ಅನ್ನೋದು, ಅದೊಂದು ನನಗೆ ಕಾಡ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಇಟ್ ವಾಸ್ ಅನ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ಈಗ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ತರುಣ್ ಅವರೇ. ವೆರಿ ವೆಲ್ ಟ್ರೈಡ್ ರಿಯಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೆರಿ ಕಾಂಪ್ಲೆಕ್ಸ್ ಸ್ಕ್ರಿಪ್ಟು ಇದು, ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಚಾಲೆಂಜ್ ತುಂಬ ಚೆನ್ನಾಗಿತ್ತು ನಿಮಗೆ ಕೊಟ್ಟಂಥ ಒಂದು ಚಾಲೆಂಜು. ಆ್ಯಂಡ್ ಎಸ್ಪೆಷಲಿ ದ ಎಂಡಿಂಗ್ ದಟ್ ವರ್ಕ್ಡ್. ಅದು ಟ್ರೈ ಮಾಡಿದ್ರೆ ಗೊತ್ತಾ, ನಗೋದು ಅಳೋದು ನಗೋದು, ಅದೆಲ್ಲ ಈ ಆ್ಯಕ್ಟನ್ನ ಸ್ವಲ್ಪ ಚೆನ್ನಾಗಿದೆ, ಇದೇನೋ ಬೇರೆದಕ್ಕಿಂತ ಬೆಟರ್ ಆಗಿದೆ ಅಂತ ಅನ್ಸೋದಕ್ಕೆ ಆ ಪೋರ್ಷನ್ಸು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸ್ಟಾರ್ಟಿಂಗಲ್ಲಿ ಮಾತ್ರ ಏನಾಗುತ್ತೆ ರೀ, ನೀವು ಕೆಲವೊಂದು ಡೈಲಾಗ್ಸ್ ಮಾತಾಡ್ಬೇಕಾದ್ರೆ ಆ ಡೈಲಾಗಿಂದ ಮುಂಚೆ ಆಲ್ರೆಡಿ ಒಂದು ಫಾಲ್ಸ್ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡ್ತೀರಾ, ಅದೊಂದು ಅವಾಯ್ಡ್ ಮಾಡಿ. ಫಾಲ್ಸ್ ಲಿಪ್ ಅಂತ ಹೇಳ್ತೀವಿ ನಾವು. ಈಗ ಒಂದು ನಾನೇನು ಹೇಳಬೇಕು ಅನ್ನೋಕ್ಕಿಂತ ಮುಂಚೆ ನೀವು ನಾನು ಅಂತ ಹಂಗೆ ಶುರು ಆಗುತ್ತೆ ನಿಮ್ಮದು. ಸೊ ಅದನ್ನೊಂದು ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಸರಿನಾ? ವೆರಿ ಲಕ್ಕಿ ದಟ್ ಯು ಗಾಟ್ ದಿಸ್ ಸೀನ್ ಫ್ರಮ್ ಜನ್ಮದ ಜೋಡಿ, ಅಗೇನ್ ಒನ್ ಆಫ್ ದಿ ಬೆಸ್ಟ್ ಸಿನಿಮಾಸ್ ಕನ್ನಡ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ನಾಗಾಭರಣ ಸರ್, ಐ ಥಿಂಕ್ ಐ ಶುಡ್ ಶೇರ್ ದಿಸ್ ಆನ್ ದಿ ಸ್ಟೇಜ್. ನಾನು ಕಾಟೇರ ಸ್ಕ್ರಿಪ್ಟ್ ಬರೆದಾಗ ನಮ್ಮ ಇಡೀ ಟೀಮಿಗೆ ಇದನ್ನು ತುಂಬ ಏನೋ ಯೂನಿಕ್ ಆಗಿ ಬರ್ಕೊಂಡಿದ್ದೀವಿ, ಏನೋ ಈ ಥರದೊಂದು ಹೊಸ ಟ್ರೈ ಮಾಡ್ತಿದ್ದೀವಿ ಅಂತಂದಾಗ ನನಗೆ ಇದನ್ನ ಯಾರಿಗಾರು ಶೇರ್ ಮಾಡಬೇಕು, ಇದೊಂದು ಒಪಿನಿಯನ್ ತೊಗೋಬೇಕು, ನನ್ನ ಟೀಮ್ನ ಬಿಟ್ಟು ನಾನು ಒಪಿನಿಯನ್ ತೊಗೋಬೇಕು ಅಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದೆ ನಾಗಾಭರಣ ಸರ್. ಸೊ ನಾನು ಪನ್ನಗಂಗೆ ಫೋನ್ ಮಾಡಿ ಅವ್ರನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಇಡೀ ಕಾಟೇರ ಸ್ಕ್ರಿಪ್ಟ್ನ ನಾನು ನಾಗಾಭರಣ ಸರ್ ನರೇಟ್ ಮಾಡಿದೆ ನಾನು ಬಿಫೋರ್ ಶೂಟ್ ಹೋಗೋಕ್ಕಿಂತ ಮುಂಚೆ. ಆ್ಯಂಡ್ ಅವ್ರೊಂದು ಅದ್ಭುತವಾದಂಥ ಕೆಲವು ಸಜೆಷನ್ಸ್ ನನಗೆ ಕೊಟ್ಟರು. ಅದನ್ನಷ್ಟು ಇನ್ಕಾರ್ಪೊರೇಟ್ ಮಾಡಿ
ಮಾಡಿದಂಥ ಸಿನಿಮಾನೇ ಕಾಟೇರ. ಸೊ ಐ ವುಡ್ ವಾಂಟ್ ಟು ಥ್ಯಾಂಕ್ ನಾಗಾಭರಣ ಸರ್ ಆನ್ ದಿ ಸ್ಟೇಜ್. ಆ್ಯಂಡ್ ರಿಯಾ, ಈ ಥರದೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್. ಗುಡ್ ಲಕ್ ಫಾರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್, ಬಿಗಿನಿಂಗಿಂದನೇ ನೀನು ಕೂತಾಗಲೇ ಅನ್ನಿಸ್ತು ನೀನು ಮಾಡ್ತೀಯ ಈ ಪರ್ಫಾರ್ಮೆನ್ಸ್ ಅಂತ. ಇಟ್ಸ್ ಗುಡ್, ಯು ಪರ್ಫಾರ್ಮ್ ವೆರಿ ವೆಲ್. ಚೇಂಜ್ ಓವರ್ ಇತ್ತು, ಬಾಡಿ ಲ್ಯಾಂಗ್ವೇಜ್ ಇತ್ತು, ಡೈಲಾಗ್ ಹೇಗೆ ಡೆಲಿವರಿ ಮಾಡೋದೊಂದು ಸಹ ಇತ್ತು. ಇಟ್ಸ್ ನೈಸ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್, ಸೋ ನೈಸ್ ರಿಯಾ. ಥ್ಯಾಂಕ್ ಯು ಅದು ಆ ಸರ್. ಬಿಗಿನಿಂಗ್ ಅದು ಏನು ಸನ್ನಿವೇಶ, ಅದು ಏನು ಗಲಾಟೆ ಏನು ಗೊತ್ತಿಲ್ಲ, ಬಟ್ ನೀವು ಆ ಕೂತಿರೋ ಪೊಸಿಷನ್, ಆ ಲುಕ್ ಇತ್ತಲ್ರಿ, ಏನೋ ದೊಡ್ಡ ಅನ್ಯಾಯ ಆಗಿದೆ ಯಮ್ಮನಿಗೆ, ಇವಳಿಗೆ ನ್ಯಾಯ ಸಿಗಬೇಕು ಅಂತ ಅಲ್ಲೇ ಕನೆಕ್ಟ್ ಆಗ್ಬಿಟ್ಟು ನಾವು. ಸಚ್ ಅ ಲುಕ್, ನಿಮ್ಮ ಪೊಸಿಷನ್, ಆ ಲುಕ್ ಟೆರಿಫಿಕ್ ರಿಯಾ. ಥ್ಯಾಂಕ್ ಯು ಸೊ ಮಚ್. ದಟ್ ಸ್ಪೋಕ್, ಒಂದು ವರ್ಡ್ ಮಾತಾಡಿಲ್ಲ ನೀವು, ಎಲ್ಲೂ ಮಾತಾಡ್ದಂಗಿತ್ತು. ದಟ್ ವಾಸ್ ಬ್ರಿಲಿಯಂಟ್. ಬಿಗಿನಿಂಗ್ ಅಂತ ಪವರ್ಫುಲ್ ಸ್ಟಾರ್ಟ್ ರಿಯಾ, ಅಂಡ್ ದೆನ್ ಯು ವೆಂಟ್ ಆನ್ ಅಂಡ್ ಆನ್ ಎಂಡ್ ವರೆಗೂ. ಸೂಪರ್ಬ್. ವಾಯ್ಸ್ ಬ್ರೇಕ್ ಆಯ್ತು, ಆದ್ರೂ ನಿಮ್ಮ ಎಕ್ಸ್ಪ್ರೆಷನ್ಸ್ ಮಾತ್ರ ಕಡಿಮೆ ಮಾಡಲೇ ಇಲ್ಲ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಗಜ ಅವರೇ ಬಹಳ ಅದ್ಭುತವಾಗಿ ಸಾಥ್ ನೀವು ಒಬ್ಬಡಿ ಯಾವಾಗಲೂ ಕೊಡ್ತೀರಾ. ಆಶಿಕಾ, ಸೋ ಸ್ಪೋರ್ಟಿವ್ ಆಫ್ ಯುವರ್ ಆಶಿಕಾ, ಬಹಳ ಖುಷಿ ಆಗುತ್ತೆ ರೀ. ಥ್ಯಾಂಕ್ ಯು. ಇದು ರಿಯಲ್ ಸ್ಪೋರ್ಟ್ಸ್ಮನ್ಶಿಪ್ ಅಂದ್ರೆ. ನಾನು ಎಲಿಮಿನೇಟ್ ಆಗಿದ್ದೀನಿ, ಆ ಕಡೆ ತಲೆ ಹಾಕಲ್ಲ, ಅದಲ್ಲ. ಆಲ್ ಆಫ್ ಅಸ್ ಆರ್ ಇನ್ ಇಟ್ ಟುಗೆದರ್. ಗ್ರೇಟ್. ಥ್ಯಾಂಕ್ ಯು ಸರ್. Congrats. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ರಿಯಾ, ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಓಕೆ ಡೈರೆಕ್ಟ್ರೆ, 4.5. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರೇಮ ಮ್ಯಾಮ್, 4.5. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಿಶ್ವಿಕಾ, 5. ಥ್ಯಾಂಕ್ ಯು ಸೊ ಮಚ್. ಸೆಮಿ ಫೈನಲ್ಸ್ ಅಲ್ಲಿ 5 ತಗೊಂಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಬೆಸ್ಟ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ಗಳನ್ನ ಉದ್ಘಾಟಿಸಿದೆ. ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೋಡಿಗೆಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆಯಾಗಲಿರುವಂತಹ ಈ 6 ಬ್ರಾಂಚಸ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತಹ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಲಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಹಿಂದೆ ಭೇಟಿ ಕೊಡಿ, ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಸ್ವಾಗತಿಸಿ ಮೂಡಬಿದ್ರಿಯ ಆರಾಧನಾ ಭಟ್ ಹಾಗೂ ಅವರ ಜೊತೆ ಕಿರುತೆರೆಯ ಹಿರಿಯ ಕಲಾವಿದರಾದಂಥ ನಾಗೇಂದ್ರ ಶಾ ಸರ್. ಆಕ್ಷನ್. ಅಪ್ಪ, ಬಾಮ, ಯಾಕೆ ತಡ ಮಾಡಿಬಿಟ್ಟೆ? ನೋಡು, ಎಲ್ಲ ತಣ್ಣಗಾಗು. ಕೂತು ನಿಧಾನ. ತಗೋ, ಊಟ ಮಾಡಿ. ಅಪ್ಪ ನಿಂದು? ನೀನು ಮಾಡಮ್ಮ ಮೊದಲು. ಅಪ್ಪ, ನಿನಗೆ ನನ್ನ ಮೇಲೆ ಬೇಜಾರಿಲ್ವಾ? ಬೇಜಾರು ಯಾಕಮ್ಮ? ವಯಸ್ಸು, ಪ್ರೀತಿ ಮಾಡಿದೆ, ಆಯ್ತು. ಊಟ ಮಾಡಿ. ಅಪ್ಪ, ನಂಗೆ ಊಟ ಮಾಡಿಸ್ತೀಯಾ? ಆಸೆ ಆಗ್ತಿದೆಯಾ? ನೀವಿಬ್ಬರು ಖುಷಿಯಾಗಿದ್ದೀರಲ್ಲ, ಆ ಸಂತೋಷಕ್ಕೆ ನನಗೂ ಊಟ ಮಾಡಿ. ಇದು ಅಪ್ಪನ ತುತ್ತು. ನಂಗೆ ಗೊತ್ತಪ್ಪ, ನಾನು ಬೇರೆ ಜಾತಿ ಹುಡುಗನ ಮದುವೆ ಆಗಿರೋದ್ರಿಂದ ನಿನ್ಗೆ ಎಷ್ಟು ಅವಮಾನ ಆಗಿದೆ ಅಂತ. ಅದೆಲ್ಲ ಯಾಕೀಗ? ತಗೋ, ನೀವು ಸಂತೋಷವಾಗಿರೋದಕ್ಕೋಸ್ಕರ ಇದು ನಿನ್ನ ಪ್ರೀತಿಯ ಗಂಡನ ತುತ್ತು. ಅಪ್ಪ, ನನ್ ಕ್ಷಮಿಸ್ಬಿಡಪ್ಪ. ನೀನ್ ಎಲ್ಲಿ ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ. ಹೇಳಿದೆ ಅಲ್ವಾ, ಮುಗೀತಲ್ಲ. ನೋಡು, ನಿಮ್ಮ ಪ್ರೀತಿಯ ಸಂಕೇತವಾಗಿ ನಿನ್ನ ಹೊಟ್ಟೆಲಿ ಮಗು ಬೆಳೀತಿದೆ. ಎಲ್ಲ ಸರಿ ಹೋಗುತ್ತೆ. ತಗೋ, ಇದು ನಿನ್ನ ಪ್ರೀತಿಯ ಮಗುವಿನ ತುತ್ತು. ಆ ಆ ಆ ಆ ಆ. ಯಾಕೆ, ಏನಾಯ್ತು?
ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡು ತಗೋ ನಿಷ್ಟು ಅಪ್ಪ ಆಗ್ತಿಲ್ಲ ಅಪ್ಪ ಬೇಡ ಇದು ಉರಿ ಆಗ್ತಿದೆ ಅಪ್ಪ. ಏನಿಲ್ಲ ಬಾ ಸರಿ ಹೋಗುತ್ತೆ ಈ ಕೆಮ್ಮದಿಯಲ್ಲ ಏನೋ ಗಾಸ ಸಿಕ್ಕಾಕೋ. ಅಯ್ಯೋ ನಿಜಾನ ವಾಂತಿ ಬಂದಾಗ ಆಗ್ತಿದೆಪ್ಪ. ವಾಂತಿನಾ? ನೀರು ಕುಡಿ ಎಲ್ಲ ಸರಿ ಹೋಗುತ್ತೆ. ಅಪ್ಪ ಅಪ್ಪ ರಕ್ತ ಅಪ್ಪ ಅಪ್ಪ ಭಯ ಆಗ್ತಿದೆಪ್ಪ. ಬಾಪ ಹಾಸ್ಪಿಟಲ್ಗೆ ಹೋಗೋಣ. ರಕ್ತ ಅಲ್ಲ ಕಣೆ, ಅದು ಸಾರು, ಟೊಮೊಟೊ ಸಾರು ಮಾಡಿದ್ದೀನಲ್ಲ, ಎಲ್ಲ ಕೆಂಪಗಾಗಿದೆ ಅಷ್ಟೇ. ಕೂತ್ಕೋ, ನೀನು ಸುಧಾರಿಸ್ಕೊ. ನಿಧಾನ ನೋಡು, ಸ್ವಲ್ಪ ನೀರು ಕುಡಿದು ಮೇಲೆ ನೋಡು, ಗಂಡನ ನೆನೆಸ್ಕೋ, ಸರಿ ಹೋಗುತ್ತೆ. ತಗೋ. ಹಲೋ ಹರಿ, ಆಗ್ತಿಲ್ಲ ಹರಿ, ಯಾಕೋ ವಾಂತಿ ಬಿಡು, ಫೋನ್ ಬಿಡು. ಮೊದಲು ಏನೋ ಊರಿಗಿರಿ ಅಂತಿದ್ಯಾ, ಊಟ ಟೈಮಲ್ಲಿ ಯಾಕೆ, ಆಮೇಲೆ ಮಾತಾಡುವ. ಅಪ್ಪ ಆಗ್ತಿಲ್ಲಪ್ಪ, ಹೊಟ್ಟೆ ತುಂಬ ನೋವಾಗ್ತಿದೆಪ್ಪ. ಅಪ್ಪ ಹಾಸ್ಪಿಟಲ್ಗೆ ಹೋಗೋಣ. ಮಗು ಅಪ್ಪ ಭಯ ಆಗ್ತಿದೆ. ಬಾಪ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಆಸ್ಪತ್ರೆ ಅಲ್ಲ, ಬೇರೆ ಕಡೆ. ನೀನು ಮಾಡಿರೋ ಮಾನ ತೆಗೆಯೋ ಕೆಲಸಕ್ಕೆ ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ಲ. ಬೀದಿನಲ್ಲಿ ನೋಡಿದವ್ರಲ್ಲ ನನಗೆ ಠಾಕರಿಸಿ ಥೂ ಅಂತ ಹೋಗಿತಾರೆ. ಇಲ್ಲಪ್ಪ, ಈಗ ಮಾಡಬೇಡಪ್ಪ. ಮಗು ಭಯ ಆಗ್ತಿದೆ. ಇಲ್ಲ, ನೀನು ಸತ್ರೆ, ನಿನ್ನ ಮಗು ಸತ್ರೇನೆ ನನ್ನ ಮರ್ಯಾದೆ ಉಳಿಯೋದು. ನನ್ನ ಮಗು ಬಗ್ಗೆ ಕೆಟ್ಟ ಮಾತಾಡ್ಬೇಡಪ್ಪ. ಆಹಾ, ಇನ್ನು ಹುಟ್ಟದೇ ಇರೋ ಮಗು ಬಗ್ಗೆನೆ ನಿನಗಿಷ್ಟೊಂದು ಕಾಳಜಿ ಇರಬೇಕಾದ್ರೆ, ಮೂರು ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ದೊಡ್ಡವಳನ್ನ ಹೇಗೋ ಮದುವೆ ಮಾಡಿದೆ. ಆದರೆ ನೀನು ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟಲ್ಲೇ. ಏನು ಮಾಡಲಿ ನಾನೇನು ಮಾಡಲಿ? ಈಗ ಹೇಗೆ ತಲೆ ಎತ್ಕೊಂಡು ತಿರುಗಲಿ? ಬೇಡಪ್ಪ, ಪ್ರೀತಿಯಿಂದ ಕರೆದೆ ಅಂತ ನಂಬಿ ಬಂದಲ್ಲಪ್ಪ. ಯಾಕಪ್ಪ ಹೀಗೆ ಮಾಡ್ತಿದ್ಯಾ? ಹಾಗೆ ನಂಬಿಸಿದ್ದಕ್ಕೇನೆ ನೀನು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಗಿದ್ದು. ಹಾಗೆ ನಂಬಿಸಿದ್ದಕ್ಕೇನೆ ವಿಷ ಹಾಕಿ ನಿನಗೆ ಅನ್ನ ತಿನ್ಸಕ್ಕೆ ಸಾಧ್ಯ ಆಗಿದ್ದು. ಸಾಯ್ಲಿ ನೀನು, ನಿನ್ನ ಮಗು ಎಲ್ಲ ಸಾಯ್ಲಿ, ಆಗ ನನ್ನ ಮರ್ಯಾದೆ ಉಳಿಯುತ್ತೆ. ಸಾಯ್ಲಿ. ಆಗ್ತಿಲ್ಲಪ್ಪ, ತಲೆ ಸುತ್ತೆ. ತೆಗೆಯಪ್ಪ, ಹೀಗ್ ಮಾಡಕ್ ಹೇಗಪ್ಪ ಮನ್ಸು ಬಂತು ನಿಂಗೆ?
ಜಾತಿನೇ ಮುಖ್ಯ ಆಯ್ತಪ್ಪ. ಶಿಕ್ಷೆ ನಾನು ಕೊಡ್ಬೋದಿತ್ತಲ್ಲಪ್ಪ. ಆದ್ರೆ ಏನು ಮಾಡಿದ್ರು ನನ್ನ ಮಗುಗೆ ಯಾಕಪ್ಪ ಶಿಕ್ಷೆ ಕೊಟ್ಟೆ? ಆಗ್ತಿಲ್ಲಪ್ಪ, ಬಾತ್ರೂಮ್ ಹೋಗ್ಬೇಕಪ್ಪ, ತುಂಬ ಹೊಟ್ಟೆ ನೋಯ್ತಿದೆ, ಪ್ಲೀಸ್ ಅಪ್ಪ. ನಾನೆಲ್ಗೂ ಹೋಗಲ್ಲಪ್ಪ, ಸಾಯ್ತೀನಿ. ನೀನು ಇಷ್ಟಪಟ್ಟಂಗೆ ಇಲ್ಲೇ ಸಾಯ್ತೀನಿ. ಅಪ್ಪ ಅಪ್ಪ, ಬಾಗಿಲು ತೆಗಿಯಪ್ಪ. ಕರೆಕ್ಟ್. ಒಂದು ಹೆಣ್ಣು ಮಗಳ ವೇದನೆ ಅಮೃತ ಕುಡಿಸುವಂತಹ ಕೈಗಳು ವಿಷ ಕುಡಿಸಿದಾಗ ಆ ತಂದೆ ಮಗಳ ಈ ಪ್ರೀತಿ ನೋವು ಸಂಕಟ ಇವತ್ತಿಲ್ಲಿರೋಂಥ ಪ್ರತಿಯೊಬ್ಬರಿಗೂ ಹೊಟ್ಟೆ ಚುರ್ರನ್ನೋಷ್ಟು ಅದ್ಭುತವಾಗಿ ಆರಾಧನಾ ಅವ್ರು ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ. ಆರಾಧನಾ ನೆಕ್ಸ್ಟ್ ಲೆವೆಲ್. ಆರಾಧನಾ ಸೋ ಪ್ರೌಡ್ ಆಫ್ ಯು, ವೆರಿ ಗುಡ್. ಆ್ಯಂಡ್ ಈ ತಂದೆ ಪಾತ್ರವನ್ನ ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ನಾಗೇಂದ್ರ ಶಾ ಸರ್ ಅವ್ರು ಬಂದಿದ್ದಾರಲ್ಲ, ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಅನಾ, ಹೇಗನ್ಸ್ತು ಇವ್ರ ಆಕ್ಟಿಂಗ್? ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಎದ್ದಲ್ಲಿ ಕೆಮ್ದಾಗ ನೀರು ಕೊಡ್ಬೇಕಾ ಅನ್ನೋದು ಒಂದು ಥಾಟ್ ಪ್ರಾಸೆಸ್ ಬರಕ್ ಶುರು ಆಯ್ತು. ನೀವು ಎಷ್ಟು ಚೆನ್ನಾಗಿ ಅಳ್ತೀರಿ, ನೀವು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಿದ್ದೀರಿ ಅಂದ್ರೆ ನಮಗೆ ಇಲ್ಲಿ ಪೇನ್ ಆಗ್ತಾ ಇತ್ತು. ಬ್ಯೂಟಿಫುಲಿ ಪರ್ಫಾರ್ಮ್. ಇವತ್ತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಐ ಲವ್ಡ್ ಇಟ್. ಲವ್ಲಿ. ಥ್ಯಾಂಕ್ ಯು ಪನ. ಜಯತೀರ್ಥ ಸರ್, ವಂಡರ್ಫುಲ್ ಅಮ್ಮ, ವಂಡರ್ಫುಲ್. ನೀನು ಎಂಟ್ರ್ ಆದಾಗ್ಲಿಂದ ಅಲ್ಲಿ ಕಣ್ಣು ಮುಚ್ಚುವವರೆಗೂ ಪಾತ್ರದಲ್ಲಿ ನೀನಿದ್ದ ರೀತಿ ಇದೆಯಲ್ಲಮ್ಮ, ಆ ನೋವು ನಮಗೆ ಆಗ್ತಿತ್ತಮ್ಮ. ನಾವೇ ವಿಷ ಕುಡಿದಿದ್ದೀವಿ ಅನ್ನೋಷ್ಟು ಸಂಕಟ ನಮಗೆ ರೀಚ್ ಮಾಡ, ಅಂದ್ರೆ ಅಷ್ಟು ಟ್ರೂತ್ಫುಲ್ ಆಗಿತ್ತು ನಿನ್ನ ನಟನೆ. ಮಿಂಚ್ಬಿಟ್ಟೆ ಈ ವೇದಿಕೆ ಮೇಲೆ, ತಾರೆಯಾಗಿ ಮಿಂಚಿದ್ದೀಯ, ಅದಕ್ಕೆ ಆಕಾಶವಾಗಿ ನಿಂತ ಅಪ್ಪ. ಎಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದು. ಸೂಪರ್, ಗ್ರೇಟ್ ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಶಾಂಕ್ ಸರ್, ಆಕ್ಟ್ ಮಾಡ್ತಾ ಇದ್ದಾಳೆ ಹುಡುಗಿ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ. ಬಿಕ್ಕಳಿಕೆ ಸ್ಟಾರ್ಟ್ ಆಗುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ, ನೋವು ಸ್ಟಾರ್ಟ್ ಆಗುತ್ತಲ್ಲ, ಆ ಪೋರ್ಷನ್ ಎಷ್ಟು ರಿಯಲಿಸ್ಟಿಕ್. ನಿಜವಾಗ್ಲೂ ಬಾಯಿಂದ ಬ್ಲಡ್ ಬಂದೇ ಬಿಡ್ತೀಯ ನಿನ್ ಬಾಯಿಲೆ ಅಂತ ಅನಿಸ್ತಾ ಇತ್ತು ನಮಗೆ. ಆ ಪೋರ್ಷನ್ ಅನ್ನ ನೀನು ನಿಭಾಯಿಸಿದ ರೀತಿ ಇದೆಯಲ್ಲ, ಅದು ತುಂಬಾ ಅದ್ಭುತವಾಗಿತ್ತು. ವೆರಿ ಗುಡ್ ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಂತೋಷ. ಸಿನಿಮಾ ಅಥವಾ ಇದನ್ನೇ ನೋಡ್ಬೇಕಾದ್ರೆ ಇದೆಲ್ಲ ಒಂದು ನಾಟಕ ಅಂತ ಗೊತ್ತಿದ್ರು ಕೆಲವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂದ್ರೆ ಅದು ಅದನ್ನ ನಂಬಿಸೋ ಅಂತ ಒಂದು ಕೆಪಾಸಿಟಿ ಅವ್ರಿಗಿದೆಯಲ್ಲ, ಅವ್ರನ್ನೇ ನಟಿ ಅಂತ ಕರೆಯೋದು. ಸೊ ಸಿನಿಮಾ ಇನ್ ಬಿಟ್ವೀನ್ ಆಕ್ಷನ್ ಅಂಡ್ ಕಟ್ ಅಂತಾರೆ. ಕೆಲವು ಸರಿ ಕಟ್ ಆದ್ಮೇಲೆ ಒಂದು ಮ್ಯಾಜಿಕ್ ಆಗೋಗುತ್ತಲ್ಲ, ಅದೇ ಈ ಸ್ಕಿಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ ಇವತ್ತು ನಿಶ್ವಿಕಾ ಹತ್ರನೇ ಕೇಳ್ತೀನಿ. ಸಿಚುವೇಶನ್ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಭಾರ ಅನ್ಸುತ್ತೆ. ನಾಟ್ ಈಸಿ. ಅಳುನ ರಿಯಲಿಸ್ಟಿಕ್ ಆಗಿ ತರೋದು, ವಾಯ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಕಣ್ಣಲ್ಲಿ ಆಗಿರ್ಬೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದನ್ನ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಆರಾಧನಾ. ಬಟ್ ನಿಮಗೆ ಸರ್ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಈ ಪರ್ಫಾರ್ಮೆನ್ಸ್ ಈ ಲೆವೆಲ್ ಬರ್ತಿತ್ತು. ಸೊ ಸರ್, ಇದು ನಿಮಗೆ ತರುಣ್ ಅವರೇ. ಆರಾಧನಾ, ಸರ್, ಐ ಆಮ್ ಸ್ಪೀಚ್ಲೆಸ್. ನನಗೆ ಹೆಂಗಿತ್ತು ಅಂತಂದ್ರೆ, ನೀವು ಎಷ್ಟು ಪರ್ಫಾರ್ಮೆನ್ಸ್ನ ನೀವು ಹಾಕ್ತಿದ್ರು, ನಿಮಗೆ ನಾಗೇಂದ್ರ ನಟ್ ಅದ್ರ ಡಬಲ್ ನಿಮ್ಮನ್ನ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಮನ್ನ ಹೈಲೈಟ್ ಮಾಡ್ತಾ ಇದ್ರು. ನನಗೆ ಎಲ್ಲೂ ಕೂಡ ನಿಮ್ಮನ್ನ ನೋಡಿದಾಗ ಅಯ್ಯೋ ಅಂತ ಕನಿಕರ ಆಗ್ಲಿ, ಅವ್ರು ನೋಡಿದಾಗಲಿ ಕೋಪ ಬರಲಿಲ್ಲ. ನಿಮ್ಮ ಆಕ್ಟಿಂಗ್ ನೋಡಿದಾಗ ನನಗೆ ಅವ್ರ ಮೇಲೆ ಕೋಪ ಬರ್ತಾ ಇತ್ತು, ಅವ್ರ ಆಕ್ಟಿಂಗ್ ನೋಡಿದಾಗ ನಿಮ್ಮ ಮೇಲೆ ಕನಿಕರ ಬರ್ತಾ ಇತ್ತು. ಅಷ್ಟು ಕಾಂಪ್ಲಿಮೆಂಟ್ ಮಾಡಿದ್ದೀರ ಇಬ್ರು ನೀವು. ಥ್ಯಾಂಕ್ ಯು ಸರ್. ಆ ಬಾಗಿಲು ಒಳಗಡೆ ನಿಮ್ಮನ್ನ ಹಾಕ್ಬೇಕಾದ್ರೆ
ಅಣ್ಣ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒದಿತಾರೆ. ಅಂದ್ರೆ ಅದು ಅವ್ರ ಕ್ಯಾರೆಕ್ಟರ್ನ ನಿಮ್ಮ ಕ್ಯಾರೆಕ್ಟರ್ನ ಎರಡೂ ಎಷ್ಟು ಚೆನ್ನಾಗಿ ಅದು ಡಿಫೈನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಕೂತಿದ್ದವ್ರಿಗೆ ಎಲ್ಲೋ ಒಂದ್ ಕಡೆ ಹರ್ಟ್ ಆಗಕ್ಕೆ ಶುರು ಆಗ್ಬಿಡ್ತದೆ. ಅಂಡ್ ದ ಚೇಂಜ್ ಓವರ್ ಎವ್ರಿಥಿಂಗ್ ನಿಮ್ದು ಆಗಿಲ್ಲ ಅಲ್ಲಿ ಕುತ್ಕೊಂಡು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಬಾತ್ರೂಮ್ ಹೋಗ್ಬೇಕು ಬಿಡು, ಇದೆಲ್ಲಾನು ವೆರಿ ಟಚಿಂಗ್ ಅಂತ ಅನ್ಸುತ್ತೆ. ಫಸ್ಟ್ ಶಾಟ್ ನೀವು ಅನ್ನ ಕಲಿಸ್ಬೇಕಾದ್ರೆ ಕೂಡ ನಾನು ಅಣ್ಣನ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನೀವು ನಾನು ನನ್ನ ಮಗಳಿಗೆ ವಿಷಯ ಕಲಿಸ್ತಾ ಇದ್ದೀನಿ ಅನ್ನೋ ನೋವು ಇದೆ, ಬಟ್ ನಾನು ಇದು ಮಾಡಲೇಬೇಕು, ನನಗೆ ದ್ರೋಹ ಮಾಡಿದಾಳೆ ಅನ್ನೋ ಒಂದು ಸೇಡ್ ಕೂಡ ಇದೆ. ಅದು ಎರಡು ಆ ಫೇಸಲ್ಲಿ ಕಾಣಿಸುತ್ತೆ ನಿಮ್ಗೆ, ಅದು ಲಾಸ್ಟಲ್ಲಿ ಕನೆಕ್ಟ್ ಆಗುತ್ತೆ ನಿಮ್ಗದು. That is why they are all such big actors, such legendary actors. We are so blessed to have all of them. And ಅವ್ರು ಇವತ್ತು ನಮ್ಮ ಸ್ಟೇಜಿಗೆ ಬಂದಿರೋದು ನಮ್ಮ ಹೆಮ್ಮೆ ಅಂತ ಅನ್ಸುತ್ತೆ. And ಇದು ವೆರಿ ಹಾರ್ಟ್ಲಿ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಫಾರ್ ಬೋತ್ ಆಫ್ ಯು. PCR. You deserve it, Aradhana. Thank you, ma'am. Thank you so much. Prema ma'am. ನಮಸ್ತೆ ಸರ್, ನಾಗೇಂದ್ರ ಸರ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇರೋದು ಸುತ್ತಮುತ್ತ ಆದಮೇಲೆ. ವಂಡರ್ಫುಲ್ ಆರ್ಟಿಸ್ಟ್ ನೀವು, ನೋ ಡೌಟ್. ಆರಾಧನಾ ಮ್ಯಾಮ್, ನಿಜ ಹೇಳಿ, ನೀನು ಫೀಲ್ ಮಾಡಿದೆ ತಾನೆ? ಎಸ್ ಮ್ಯಾಮ್, ನಾನು ಇದು ಹೇಳಲೇಬೇಕಂತಿದ್ದೆ ಮ್ಯಾಮ್. ನನಗೆ ಗೊತ್ತಿಲ್ಲ ಮ್ಯಾಮ್, ನಾನು ಇದೆ ಹೊಟ್ಟೆಯಲ್ಲಿ ನನ್ನ ಮಗು ಇದೆ, ನನ್ನ ನಿಜ ಅಪ್ಪ ಏನೋ ಆಗ್ತದೆ ಅದೇ ಥರ ಫೀಲಲ್ಲಿದ್ದೆ. ಸೊ ಎಲ್ಲರೂ ಫೀಲ್ ಮಾಡಿ ಅಂದರು, ನಾನು ಫೀಲ್ ಮಾಡಿದೆ ಮ್ಯಾಮ್. ಸೊ ಡಿಫ್ರೆನ್ಸ್ ಏನು ಗೊತ್ತಾಯ್ತು ನಿಮಗೆ? ಕಣ್ಣಲ್ಲಿ ನಿಜವಾಗಿ ಅಳು ಬಂತು ಮ್ಯಾಮ್ ನನಗೆ. ಅದೇ ಫೀಲ್ ಆಗ್ತದೆ. ನೋಡಿದೆ, ನ್ಯಾಚುರಾಲಿಟಿ ಅಂದರೆ ಇದೆ, ಒಳಗಡೆ ಫೀಲ್ ಮಾಡಿದ್ರೇ ನೀವು ಅದನ್ನು ಹೊರಗಡೆ ತರಕ್ಕಾಗೋದು. ಓಕೆ, ಆಲ್ ದ ಬೆಸ್ಟ್ ಫಾರ್ ಫೈನಲ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ನಾವು ಕಳೆದ 14 ವಾರಗಳಲ್ಲಿ RJ ಆರಾಧನಾ ನೋಡಿದೀವಿ, ಆಂಕರ್ ಆರಾಧನಾ ನೋಡಿದೀವಿ, ಮಿಮಿಕ್ರಿ ಮಾಡೋ ಆರಾಧನಾ ನೋಡಿದೀವಿ, ಆರ್ಟಿಸ್ಟ್ ಆರಾಧನಾ ಇದು. ಥ್ಯಾಂಕ್ ಯು ಸರ್. ವಾಟ್ ಅ ಪರ್ಫಾರ್ಮೆನ್ಸ್. ಎಷ್ಟು ಉದ್ದ ಇತ್ತು ಈ ಸೀಕ್ವೆನ್ಸ್, ಹೋಗ್ತಾನೆ ಇದೆ, ಬಟ್ ಸ್ಟಿಲ್ ಮೊದಲನೇ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ ಆನ್ ಆಫ್ ಆಗ್ಲಿಲ್ಲ, ನಾವು ಒಂದು ಕ್ಷಣ ಆಗ್ಲಿಲ್ಲ ರೀ. ಎಕ್ಸ್ಟ್ರಾರ್ಡಿನರಿ ಆರಾಧನಾ, ಯು ಆರ್ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ಹೇಳಿ ಸರ್, ಇವತ್ತು ನಮ್ಮ ವೇದಿಕೆಗೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ಮಹಾನಟಿಯರ ಮಧ್ಯೆ ನಾವು ನಿಂತಿರೋದು ಸೂಪರ್. ಇವತ್ತು ಮಹಾನಟಿ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಆರ್ಟಿಸ್ಟ್ ಆರಾಧನಾ ಅವರಿಗೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ, ಬಿಫೋರ್ ವಿ ಅನೌನ್ಸ್ ದಿ ಸ್ಟಾರ್, ಆರಾಧನಾ, ಐ ಥಿಂಕ್ ಈ ಪರ್ಫಾರ್ಮೆನ್ಸ್ ಇಷ್ಟು ಅದ್ಭುತ ಆಗೋದಕ್ಕೆ ನಾಗೇಂದ್ರನ ಇಸ್ ಒನ್ ಆಫ್ ದಿ ಮೇನ್ ರೀಸನ್ಸ್. ಐ ಥಿಂಕ್ ಯು ಶುಡ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್ ಬಿಕಾಸ್ ದಿಸ್ ಇಸ್ ನಾಟ್ ಓನ್ಲಿ ಅ ಬ್ಲಾಕ್ ಬಸ್ಟರ್, ಯು ವಿಲ್ ಗೋ ಇನ್ ಟು ದಿ ಫೈನಲ್ಸ್. Congratulations, Aradhana. You deserve this. You have earned it. Thank you. The journey is so beautiful, ಮ್ಯಾಮ್. ನಂಗೆ ನಿಜವಾಗ್ಲೂ ಈ ವೇದಿಕೆ ಸಿಗುತ್ತೆ, ಇಲ್ಲಿ ತನಕ ಬರ್ತೀನಿ. ಆ್ಯಂಡ್ ಇಷ್ಟು ದೊಡ್ಡ ಸ್ಟಾರ್ ಡೈರೆಕ್ಟರ್ಸ್ ಹಾಗೆ ಇಷ್ಟು ದೊಡ್ಡ ಜಡ್ಜಸ್ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿರೋದೇ ಒಂದು ದೊಡ್ಡ ಪುಣ್ಯ. ಅದರಲ್ಲೂ ಗ್ರೂಮ್ ಮಾಡ್ತಿದ್ದಾರೆ, ನಮ್ಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೂಡಬಿದ್ರೆಯ ಆರಾಧನಾ ಭಟ್ ಮೂರನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಆರಾಧನಾ. ಥ್ಯಾಂಕ್ ಯು ಮ್ಯಾಮ್. ಈಗ ಸೆಮಿ ಫೈನಲ್ಸ್ ಅಲ್ಲಿ ಫ್ರೆಂಡ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಏನೆಲ್ಲ ಅವಾಂತರ ಆಗತ್ತೆ ಅಂತ ತೋರಿಸೋದಕ್ಕೆ ಬರ್ತಿದ್ದಾರೆ ಮೊದಲ ಫೈನಲಿಸ್ಟ್ ಆಫ್ ಮಹಾನಟಿ ಕಲಾ ಸಿಂಹಾಸನದಲ್ಲಿ ಕೂತಿರುವಂತಹ ಮೈಸೂರಿನ ಪ್ರಿಯಾಂಕಾ ಹಾಗೂ ಇವರ ಜೊತೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ. ಆಕ್ಷನ್.
ಶಿವು ಇದು ಸರಿಯಲ್ಲ. ಯಾವುದು? ನೀನ್ ಮಾಡ್ತಾ ಇರೋ ಕೆಲ್ಸ. ಬುಕ್ ಓದೋದು ಒಳ್ಳೆ ಕೆಲಸ ಅಂತ ದೊಡ್ಡವರೆಲ್ಲ ಹೇಳಿದ್ದಾರೆ. ನೀನ್ ಓದ್ತಾ ಇರೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ನೀನ್ ನೋಡ್ತಾ ಇರೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಸರಿಯಾಗಿ ನೋಡ್ತಾ ಇದ್ದೀರಲ್ಲ. ಮಾತ್ ಮರ್ಸ್ಬೇಡ. ನೀನ್ ನನ್ ಸೊಂಟ ನೋಡ್ದೆ ತಾನೆ? ವಾಟ್? ಸುಳ್ಳು ಹೇಳ್ಬೇಡ. ನೀನ್ ನೋಡ್ದೆ. ಇಲ್ಲ 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 ನೀನ್ ನೋಡ್ದೆ. ಇಲ್ಲ. ನೀನ್ ನೋಡ್ದೆ ಅಂತ ಹೇಳ್ತಿದ್ದೀನಲ್ಲ. ನೀನ್ ನೋಡ್ದೆ. ನೀನ್ ನೋಡಿದನ್ನ ನಾನ್ ನೋಡ್ದೆ. ಬೈ ಮಿಸ್ ಆಗಿ ನೋಡಿರ್ಬೋದೇನೋ. ಪೇಜ್ ಟು ಪೇಜ್ ಟರ್ನ್ ಮಾಡುವಾಗ ನೋಡಿರ್ಬೋದೇನೋ. ಅಷ್ಟಕ್ಕೂ ಬೇಕು ಅಂತ ಏನು ನೋಡಿಲ್ಲ. ನೀನ್ ಬಂದ್ 1 ನಿಮಿಷ ಆಗಿಲ್ಲ, 1 ಪೇಜ್ ಕೂಡ ಓದಿಲ್ಲ, ಆಗ್ಲೇ 10 ಸಲ ನೋಡಿದ್ಯಾ. ಪ್ರಿಯಾ, ನೀನು ನನ್ನ ತಪ್ಪಾಗಿ ನೋಡ್ತಾ ಇದೀಯಾ? ಏನು? ನಾನ್ ತಪ್ಪಾಗಿ ನೋಡ್ತಿದ್ದೀನಾ ಅಥವಾ ನೀನ್ ತಪ್ಪಾಗಿ ನೋಡ್ತಿದ್ಯಾ? ಪ್ರಿಯಾ, ನೀನು ನನ್ನನ್ನು ಪದೇ ಪದೇ ಮಿಸ್ಟೇಕ್ ಮಾಡ್ಕೋತಿದ್ಯಾ. ನಾನು ಬೇಕು ಅಂತ ಈ ಹುಡುಗಿರ್ ಸೈಕಾಲಜಿನ ಎಷ್ಟು. ನೋಡು, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಬಗ್ಗೆ ಮಾತ್ರ ಮಾತಾಡು. ಎಲ್ಲ ಹುಡುಗಿರ್ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅಷ್ಟಕ್ಕೂ ಏನ್ ಗೊತ್ತು ನಿನ್ಗೆ? ಹುಡುಗಿರ್ ಸೈಕಾಲಜಿ ಬಗ್ಗೆ ನಿನ್ಗೇನೋ ಗೊತ್ತು? ಮನ್ಸಲ್ಲೊಂದು ಬಾಯಲ್ಲೊಂದು ಮಾತಾಡೋದು ನಾವಲ್ಲ, ನೀವು. ಓಕೆ, ನೀನೇ ಅವತ್ತು ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕಾದ್ರೆ ನಿನ್ ಸ್ಪೂನ್ನ ಕೆಳಗಡೆ ಬೀಳಿಸಿ ಅಯ್ಯೋ ನನ್ನ ಸ್ಪೂನ್ ಕೆಳಗಡೆ ಬಿದ್ದೋದು ಅಂತ ನಾಟಕ ಮಾಡಿ ನಾನು ತಿಂದಿದ್ದ ಸ್ಪೂನಲ್ಲಿ ನೀನ್ ತಿಂದೆ. ಅದನ್ನ ಯಾಕೆ ಮಾಡಿದೆ? ಓಕೆ, ಅದು ಬಿಡು. ಆವತ್ತು ನಿಮ್ಮಪ್ಪ ಕಾಲೇಜಿಗೆ ಬಂದಾಗ ಇವಳು ಜನ್ನಿ ಸೈನ್ಸ್ ಓದಿದ್ದಾಳೆ, ಇವಳು ರಾಧಾ ಮ್ಯಾಥ್ಸ್ ಓದಿದ್ದಾಳೆ ಅಂತ ಪರಿಚಯ ಮಾಡಿಸ್ದೆ, ಇವಳು ಪ್ರಿಯಾ ಫಿಸಿಕ್ಸ್ ಓದಿದ್ದಾಳೆ ಅಂತ ಪರಿಚಯ ಮಾಡಿಸ್ಬೋದಿತ್ತಲ್ಲ. ಯಾಕೆ ಮಾಡಿಸಿಲ್ಲ? ಯಾಕೆ ಮಾಡಿಸಿಲ್ಲ? ಇಷ್ಟು ದಿನ ಇವೆಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದಿರೋ ಥರ ಯಾಕೆ ನಾಟಕ ಮಾಡಿದೆ? ಹೋಗ್ಲಿ ಬಿಡು. ಅವತ್ತು ನಾನು ಕಾವ್ಯ ರೆಸ್ಟೋರೆಂಟಲ್ಲಿ ತಿಂಡಿ ತಿನ್ನುವಾಗ ಕಿಟಕಿಯಿಂದ ಕದ್ದು ಕದ್ದು ನೋಡ್ತಿದ್ದೆ. ಅದನ್ನ ನೀನು ಯಾಕೆ ಮಾಡಿದೆ? ಅದು ಇರಲಿ. ಮೊನ್ನೆ ಶ್ವೇತಾ ಅವಳ ಗಾಡಿ ಪಂಚರ್ ಆಗಿದೆ, ಒಂದು ಸ್ವಲ್ಪ ಮನೆಯವ್ರಿಗೂ ಡ್ರಾಪ್ ಮಾಡು ಅಂದ್ಲು. ಸರಿ ಅಂತ ಗಾಡಿನೆಲ್ಲ ಹತ್ಕೊಂಡ್ರೆ ಹಿಂದೆಯಿಂದ ದುರ್ಗುಡ್ಕೊಂಡು ನೋಡ್ತಾ ಇದೆಯಾ. ಇದನ್ನೆಲ್ಲ ನೀನೇನಕ್ಕೆ ಮಾಡಿದೆ ಹೇಳು? ಅದೆಲ್ಲ ಬಿಡು. ನೀ ನನ್ನ ಸೊಂಟ ನೋಡ್ದ್ಯೋ ಇಲ್ವೋ? ನೀನು ನನ್ನ ಲವ್ ಮಾಡ್ತಿದ್ಯೋ ಇಲ್ವೋ? ಇಲ್ಲ. ಹಂಗಾದ್ರೆ ನಾನು ನಿನ್ನ ಸೊಂಟ ನೋಡಿಲ್ಲ. ಇದೆಲ್ಲ ಬಿಟ್ಟಾಕು. ಸುಳ್ಳು ಹೇಳ್ಬೇಡ. ನೀನ್ ನೋಡ್ದೆ. ಏಯ್ ಏಯ್, ಎಂತ ಸೈಕೆ ನೀನು. ನಿನ್ನನ್ನು ನಾನು ಲವ್ ಮಾಡಬೇಕು ಅನ್ಕೊಂಡ. ಎಂಥ ಕ್ಯಾರೆಕ್ಟರ್ ನಿಂದು. ಈಗೋ ತುಂಬಿದೆ ನಿನ್ನಲ್ಲಿ. ನಿನ್ನ ಜೊತೆ ನಾನು ಏನಾದರೂ ಮದುವೆ ಆದರೆ ಮದುವೆ ಆಗಿ ನೆಕ್ಸ್ಟ್ ದಿನನೇ ಲೆಟ್ರ್ ಬರೆದು ಎಲ್ಲಾದರೂ ದೇಶಾಂತರ ಹೋಗ್ಬಿಡ್ತೀನಿ. ಶಪ್ಪ ಸೈಕೋ ಕಣೆ ನೀನು, ಸೈಕೋ. ನೋಡು, ನನ್ನ ಬಗ್ಗೆ ಆಗಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಮಾತಾಡೋ ಯಾವ ರೈಟ್ಸು ನಿನಗಿಲ್ಲ. ಪ್ರಿಯಾ, ಈ ಸೆಕೆಂಡಿಂದಾನೆ ಶಿವು ಅನ್ನೋ ನನ್ನ ಲೈಫಲ್ಲಿ ಇದ್ದ ಅನ್ನೋದೇ ಮರ್ತು ಬಿಡ್ತೀನಿ. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದೇರ್ ಇಸ್ ನಥಿಂಗ್ ಬಿಟ್ವೀನ್ ಯು and me. Hey, Priya! Priya! ಕಟ್. ಸುದೀಪ್ ಸರ್ ಏನ್ ಹೇಳಿದ್ದಾರೆ? ಸೊಂಟದ ವಿಷಯ ಬೇಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕಣೋ ಗುಂಡಿನ ದಾಸ್ಯ. ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು. ಸೊಂಟದ ಆಸುಪಾಸು ಇನ್ನೂ ಡೇಂಜರ್. ಇಷ್ಟನ್ ಪಾಲಿಸಿದ್ರೆ ಯಾವ ಪ್ರಾಬ್ಲಮ್ ಆಗಿರ್ತಿರ್ಲಿಲ್ಲ. ಆದ್ರೆ ಪ್ರೀತಿಲಿ ಇದೆಲ್ಲವೂ ಕಾಮನ್. ಕೋಪದಲ್ಲೂ ಕೂಡ ಒಂದು ಪ್ರೀತಿ ಇದೆ, ಅದಿಲ್ಲಿ ನಮಗ್ ಕಾಣಿಸ್ತಾ ಇತ್ತು. ಪ್ರಿಯಾಂಕಾ ಜೊತೆ ಸಾಥ್ ಕೊಟ್ಟಂತ ಸೂಪರ್ ಸರ್. ವಿಶ್ವ ಅಂತೂ ಒಂದು ನಾಟಿನೆಸ್ ಇರುತ್ತೆ. ಅಂಡ್ ಪ್ರಿಯಾಂಕಾ ಪರ್ಫಾರ್ಮೆನ್ಸ್ ಅಂದ ತಕ್ಷಣ ವಿಶ್ವ ಬಂದೇ ಬರ್ತಾರೆ. ಏನು ವಿಶ್ವ ವಿಷಯ? ಲಾಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಹುಡುಗಿ ಮುಂದೆ ಇರುವಾಗ ಒಂದು ಪ್ರಪೋಸ್ ಮಾಡೋಣ ಅಂತ ಮಾಡಿದ್ದೆ. ಬಟ್ ಈ ಸಲ ಬೇಕು ಅಂತ ಕರೆಸಿ ಬ್ರೇಕಪ್ ಮಾಡಿಸ್ತಿದ್ದೀರಾ. ಸ್ಲೋ ಆಗ್ತಿದೆ. ಬಟ್ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಸೂಪರ್ ಬಿಟ್. ಥ್ಯಾಂಕ್ ಯು. ಪ್ರಿಯಾಂಕಾ ಅವರ ಆಕ್ಟಿಂಗ್ ನಮ್ಮ ಡೈರೆಕ್ಟರ್ಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಜಯತೀರ್ಥ ಸರ್, ನೀನು ಎಲ್ಲದಕ್ಕಿಂತ ಮುಂಚೆ ಅಲ್ಲಿ ಯಾಕೆ ಕೂತಿದ್ದೆ ಅನ್ನೋದು ಪ್ರೂವ್ ಆಯ್ತು ನಿನ್ನ ಪರ್ಫಾರ್ಮೆನ್ಸ್ ನೋಡಿ.
ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇತ್ತು. ಇವನೇನೋ ನನ್ನ ಕೆಟ್ಟ ದೃಷ್ಟಿ ನೋಡ್ತಿದ್ದಾನೆ ಅನ್ನೋ ಥರದಲ್ಲಿ ಒಂದು ಮುನಿಸ್ಕೊಳ್ಳೋದು, ಒಂದು ಸಣ್ಣ ಮುನಿಸು, ಅದಾದ ನಂತರ ಒಂದು ಸಣ್ಣ ಪಶ್ಚಾತ್ತಾಪ, ಯಾಕಂದ್ರೆ ಅವನೇನೋ ಒಂದು ಟಾಂಗ್ ಕೊಟ್ಟ, ಅದಾದ ನಂತರ ಒಂದು ದುಃಖ, ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ಯಾ. ವೆರಿ ವೆರಿ ಈ ಹೊಸಬ್ರೆ ಇರೋಂಥ ವೇದಿಕೆಯಲ್ಲಿ ಒಂದು 4-5 ಸಿನಿಮಾ ಮಾಡಿರೋಂಥ ಒಬ್ಳು ಆಕ್ಟ್ರೆಸ್ನ ನೀವು ಕರೆಸಿದ್ರೆ ಸೇಮ್ ಕಾನ್ಫಿಡೆನ್ಸ್ ಇರ್ತಾ ಇತ್ತು. ಸೊ ಅಂದ್ರೆ ಏನ್ ಕೊಟ್ರು ನಾನು ದಿ ಬೆಸ್ಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ರು ಕಲಾವಿದ್ರಿಗೆ ಬೇಕಾಗಿರೋದು ಅದು ವರ್ತ್ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಇದು ಪ್ರಾಪರ್ ಸಿನಿಮಾ ಆಕ್ಟಿಂಗ್. ಹೀರೋಯಿನ್ಗಳಿಗೆ ನಾವು 2 ಸಾಂಗ್ ಅಷ್ಟೇ ಪ್ರಾಮಿಸ್ ಮಾಡೋಕ್ಕಾಗೋದು. ಎಲ್ಲ ಫಿಲಮಲ್ಲೂ ಪೊಟೆನ್ಷಿಯಲ್ ಇರೋ ಸೀನ್ಗಳು ಮಾಡಿಸ್ತೀವಿ, ಎಲ್ಲಾನು ನಾವು ಅದ್ಭುತವಾಗಿರೋ ಸೀನ್ಗಳೇ ಬರುತ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಂತ ಹೋದಾಗ ಮೇಜರ್ಲಿ ಹೀರೋ ಡ್ರಿವನ್ನೇ ಇರುತ್ತೆ. ಅದು ಕೂಡ ಸಿನಿಮಾನೇ. ಆಕ್ಟಿಂಗ್ ಅಂತ ಬಂದಾಗ ಹಂಗೂ ಇರುತ್ತೆ. ಯಾವಾಗೋ ಒಂದ್ಸತಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬರುತ್ತೆ, ಅದ್ಭುತವಾಗಿರೋ ಸೀನ್ಗಳು, ಅದನ್ನು ಪುಲ್ ಆಫ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ತರ ಸೀನ್ಸ್ಗಳನ್ನೇ ಸಿಗೋದು ನಿಮಗೆ. ಅದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಸೊ ಇಲ್ಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನೀವು ತಗೊಂಡಂತ ಟೈಮಿಂಗು, ಅದನ್ನ ಕನ್ವೆ ಮಾಡೋದಕ್ಕೆ ಟೈಮಿಂಗು, ರೆಕಾರ್ಡಿಂಗ್ ಜಾಗಗಳು, ಅದೆಷ್ಟು ಬ್ಯೂಟಿಫುಲ್ ಆಗಿ ಅಂದ್ರೆ ಒಂದು ಸೀನ್ ಆಗುತ್ತೆ. ಒಂದು ಸಿನಿಮಾದಲ್ಲಿ ನೀಟಾಗಿ ಒಂದು ಸೀನ್ ತರನೇ ಫೀಲ್ ಆಗುತ್ತೆ. ಇದೊಂದು ಸ್ಟೇಜು, ಒಂದು ಡ್ರಾಮ್ಯಾಟಿಕ್, ಓವರ್ ಆಕ್ಟಿಂಗು, ಅದು ಅನ್ನಿಸ್ತೇನೆ ವೆರಿ ಸಟಲ್ಡ್. ಆ ಸೀನ್ ಏನ್ ಬೇಕು ತುಂಬಾ ಚೆನ್ನಾಗಿ ಅದು ಕನ್ವೆ ಆಯ್ತು. ಅಂಡ್ ಅಗೇನ್ ಮತ್ತೆ ನಮಗೆ ಓಕೆ, ಈ ಹುಡುಗಿನ ನಾವು ಫೈನಲಿಸ್ಟ್ಗೆ ಪಿಕ್ ಮಾಡಿದ್ದು ಕರೆಕ್ಟ್ ಡಿಸಿಷನ್ ಅಂತ ಹೇಳುವಂತ ಒಂದು ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬಂದಿದೆ. ನಾನು ಮತ್ತೆ ಹೇಳ್ತೀನಿ, ಐ ಡೋಂಟ್ ನೋ ದ ರಿಸಲ್ಟ್ಸ್ ಆಫ್ ದಿ ಫಿನಾಲೆ, ಬಟ್ ಸಿನಿಮಾದಲ್ಲಿ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಖಂಡಿತವಾಗ್ಲೂ ಇದೆ. ಪ್ರಿಯಾಂಕಾ, ನೀವೊಂಥರ ಸ್ಟೂಡೆಂಟ್ ನಂಬರ್ 1 ಥರ. ಎಲ್ಲಾರ್ಗೂ ಹೇಳೋ ವಿಷಯಗಳನ್ನ ಎಲ್ಲೋ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲಾ ಕಲ್ತ್ಕೊಂಡು ಬಂದು ಪರ್ಫಾರ್ಮ್ ಮಾಡುವಂಥ ಒಂದು ಹುಡುಗಿ. ದಿಸ್ ಹ್ಯಾವ್ ಬಿನ್ ಸೀಯಿಂಗ್ ಫ್ರಮ್ ದ ಫಸ್ಟ್ ಡೇ. ಆ್ಯಂಡ್ ಐ ಬಿಲೀವ್ ದಟ್ ಜೋರಾಗಿ ಅತ್ತು ಅಥವಾ ಕಿರ್ಚಿ ಮಾಡಿದ್ರೇನೆ ಅದೊಂದು ಪರ್ಫಾರ್ಮೆನ್ಸ್ ಇಲ್ಲ. ಬಿಕಾಸ್ ಸಮ್ಟೈಮ್ಸ್ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಡೂ, ಟು ಕನ್ವೇ ಅ ಸ್ಟೋರಿ. ಆ ರಿಯಲಿಸ್ಟಿಕ್ ಆಗಿ ಬರಬೇಕು. ನಾನು ಹೇಳೋ ಡೈಲಾಗ್ನ ಡೈಲಾಗ್ ಅಲ್ಲದೆ ಸಿನಿಮ್ಯಾಟಿಕ್ ಆಗಿ ಇಲ್ಲದೆ ಸಿನಿಮಾಲಿ ರಿಯಲ್ ಆಗಿ ತೋರಿಸ್ಬೇಕು ಅನ್ನೋದು ತುಂಬಾನೇ ಕಷ್ಟ. ತುಂಬಾ ಸುಲಭವಾಗಿ ಮಾಡಿದ್ರಿ ನೀವು. ಐ ಹೋಪ್ ಸೂನ್ ಸಕ್ಸಸ್ಫುಲಿ ನೀವೊಂದು ಹೀರೋಯಿನ್ ಆಗಿ ಅಂತ ನಾನು ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೂಪರ್. ಆ ಎಂಡಲ್ಲಿ ಹೇಳ್ತಲ್ಲ ಹುಡುಗಿ, ಎವ್ರಿಥಿಂಗ್ ಇಸ್ ಓವರ್ ಬಿಟ್ವೀನ್ ಯು ಅಂಡ್ ಮೀ, ಎವ್ರಿಥಿಂಗ್ ಇಸ್ ಓವರ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಹೋಗ್ಬಿಡೋದು. ನೋ, ಯು ಅಂಡ್ 1 2 3 ಮೀ ಅಂತ ಹೋಗ್ತಾಳ ಹುಡುಗಿ. ಆ ಪಾಸ್ ಕೊಟ್ಟಿದ್ದಾಳಲ್ಲ, ದೇರ್ ಇಸ್ ನಥಿಂಗ್ ಬಿಟ್ವೀನ್ ಯು ಅಂಡ್ ಮೀ. ಆ ಪಾಸ್ ಅಲ್ಲಿ ನಿಜವಲ್ಲೋ ನಿಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂದ್ರೆ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅದೇ ಪಾಸು ಬೋರ್ ಅನಿಸ್ಬಿಡುತ್ತೆ, ಲ್ಯಾಗ್ ಅನಿಸ್ಬಿಡುತ್ತೆ. ನೀವು ಕಾನ್ಫಿಡೆಂಟ್ ಆ ಪಾಸ್ ಕೊಟ್ಟು ಯು ಮೀ ಅಂತ ಹೋದ್ರಲ್ಲ, ಅದು ವೆರಿ ಗುಡ್. ಥ್ಯಾಂಕ್ ಯು. ಸೂಪರ್. ಈಗ ನಮ್ಗೆ ಈ ಸಿಚುವೇಶನ್ ನೋಡಿದ ತಕ್ಷಣ ನಾನೊಂದು ಹಾಡು ಹಾಡಿದೆ. ಯಾವ ಹಾಡು? ಸೊಂಟದ ವಿಷಯ. ಆ ಸಾಂಗ್ ಪ್ಲೇ ಮಾಡಿದಾಗ ಅವರಿಬ್ರು ಮಧ್ಯದಲ್ಲಿ ಆ ಒಂದು ಸಣ್ಣ ಕೆಮಿಸ್ಟ್ರಿ ಏನಿದೆ ಅದೊಂದು ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ವಿಶ್ವನ ಒಳಗಡೆ ಒಬ್ಬ ಚಂದು ಇದ್ದಾರೆ. ಯಾ ರೆಡಿ ವಿಶ್ವ? ಆಶುಪಾಶ ಇನ್ನು ಡೇಂಜರು. ಸೊಂಟದ ವಿಷಯ, ಸೊಂಟದ ವಿಷಯ. ಈ ಹಾಡನ್ನ ಫಸ್ಟ್ ಟೈಮ್ ಒಬ್ರು ಡ್ಯುಯೆಟ್ ತರ ಪರ್ಫಾರ್ಮ್ ಮಾಡಿರೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದಪ್ಪ. ಅಂದ್ರೆ ಈ ಬೇರೆ ಲೆವೆಲ್. ಈ ತರ ಸಾಂಗ್ಗೆ ಒಂದು ಜೀವ ತುಂಬಿ ಪರ್ಫಾರ್ಮ್ ಮಾಡೋಂಥ ನಟಿ ನಮ್ಮ ಧನ್ಯಶ್ರೀ. ಧನ್ಯಶ್ರೀ ಬಾಯ್. ಆಮೇಲೆ ಇದರಲ್ಲಿ ಮೇಲ್ ಲಿರಿಕ್ಸ್ ಇದೆಯಲ್ಲ, ಇದಕ್ಕೆ ಅಂತ ವರುಣ ಬಾ ಮಗ. ಈಗ ನೋಡಿ ಒಂದು ತುಂಟರಾಗಿ ಹೆಂಗೆ ಮಾಡ್ತಾರೆ ಡ್ಯಾನ್ಸ್ ಅಂತ. ಸೊಂಟದ ವಿಷಯ
ಬರೋಣ, ಇದು ಸೆಕೆಂಡ್ ಆಡಿಷನ್. ಪಶುಪತಿ ತರ ನೋಡಿದ್ರಲ್ಲ, ಒಂದು ಈ ತರ ಹೀರೋ ಆಗು ನಿನ್ನ ನೋಡ್ಲಿ ಡೈರೆಕ್ಟರ್ಸ್ ಅಂತ ಹೇಳಿ ಈಗ ಡೈರೆಕ್ಟ್ ಆಗಿ ನಮ್ಮ ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿರುವಂತಹ ಫೈನಲಿಸ್ಟ್ ಪ್ರಿಯಾಂಕಾ ಅವರಿಗೆ ಯಾವ ರೀತಿಯ ಸ್ಟಾರ್ ರೇಟಿಂಗ್ಸ್ ಇರೋದಿಲ್ಲ. ಅವರು ಆ ಕಲಾ ಸಿಂಹಾಸನದಲ್ಲೇ ಕೂತ್ಕೋತಾರೆ. ಇವತ್ತು ಸೆಮಿ ಫೈನಲ್ಸ್ ಅಲ್ಲಿ ಉಗ್ರಗಾಮಿಗಳಿಂದ ಕಿಡ್ನಾಪ್ ಆದಂತಹ ಸೈನಿಕ ಗಂಡನನ್ನ ಬಿಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನ ಈ ಒಂದು ಸುಂದರವಾದ ಸನ್ನಿವೇಶದಲ್ಲಿ ಅಭಿನಯಿಸಿ ತೋರಿಸಲಿದ್ದಾರೆ. ಸ್ವಾಗತಿಸಿ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ ಹಾಗೂ ಎಡಿಟರ್, ಡೈರೆಕ್ಟರ್, ಆಕ್ಟರ್ ಗೌರವನೀಯ ನಾಗೇಂದ್ರ ಅರಸ್ ಅವರು. ಆಕ್ಷನ್. ಇಲ್ಲಿ ನೋಡಿ ಸರ್, ನನ್ನ ಗಂಡನ್ನ ಕೊಂದ್ಬಿಡ್ತಾರೆ ಸರ್. ನೀವೇನ್ ಹೇಳಿದ್ರಿ? ಇನ್ನು2 ದಿನದಲ್ಲಿ ನನ್ನ ಗಂಡನ ವಾಪಸ್ ಕರ್ಕೊಂಡು ಬರ್ತೀನಿ ಅಂದಿದ್ರೆ ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಆ ಟೆರರಿಸ್ಟ್ ಜಾವೇದ್ನ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನನ್ನ ಗಂಡನ ಕೊಂದ್ಬಿಡ್ತಾರೆ ಸರ್. ನನಗೆ ನನ್ನ ಗಂಡ ಬೇಕು, ಹೇಳಿ ಅವ್ರನ್ನ ಯಾವಾಗ ಕರ್ಕೊಂಬರ್ತೀರಾ ಸರ್? ನಿಮ್ಮನ್ನೇ ಕೇಳ್ತಿರೋದು, ಏನಾರು ಮಾತಾಡಿ. ಅಪ್ಪನೇ ನನ್ನ ಗಂಡನ ಕೊಂದ್ಬಿಡ್ತಾರೆ ಸರ್, ನನ್ನ ಗಂಡನ ಕೊಂದ್ಬಿಡ್ತಾರೆ. ನನಗವ್ರು ಬೇಕು, ನನ್ನ ಗಂಡ ನೋಡ್ಬೇಕು. ಯಾವಾಗ ಕರ್ಕೊಂಬರ್ತೀರಾ? ಏನಾರು ಮಾತಾಡಿ ಸರ್, ಏನಾರು ಮಾತಾಡಿ. ನನ್ನ ಗಂಡ ಕಿಡ್ನಾಪ್ ಆಗಿ 3 ದಿನ ಆಯ್ತು. ಎಲ್ಲಿದ್ದಾರೆ, ಹೇಗಿದ್ದಾರೆ ಒಂದು ಗೊತ್ತಿಲ್ಲ. ನಾನು ಈಗಲೇ ನನ್ನ ಗಂಡ ನೋಡ್ಬೇಕು. ಕರ್ಸಿ ನನ್ನ ಗಂಡನ. ರೋಹಿಣಿ ಅವರೇ, ನಾನು ಕರ್ನಲ್ ರಾಯಪ್ಪ ಅಂತ, ಕನ್ನಡದವ್ರೆ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ನೋಡಿ ಸರ್, ನನ್ನ ಗಂಡ ಕಿಡ್ನಾಪ್ ಆಗಿ 3 ದಿನ ಆಯ್ತು ಸರ್. ನಿಮ್ಮವರು ನನ್ನ ಗಂಡನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಆ ಜಾವೇದ್ನ ಬಿಡ್ಲಿಲ್ಲ ಅಂದ್ರೆ ನನ್ನ ಗಂಡನ ಕೊಂದ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನನ್ನ ಗಂಡ ನಿಮಗ್ ಸಹಾಯ ಮಾಡಕ್ಕಂತ ತಾನೇ ಬಂದಿದ್ದು. ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ ತಾನೆ. ಈಗ ಯಾಕೆ ಸರ್ ಅವ್ರನ್ನ ಹುಡ್ಕೋಕೆ ಇಷ್ಟೊಂದು ಹಿಂದೇಟ್ ಆಗ್ತಿದ್ದೀರಾ? ನನಗೆ ನನ್ನ ಗಂಡ ಬೇಕು ಸರ್, ನನಗೆ ನನ್ನ ಗಂಡ ಬೇಕು. ಹೇಳಿ ಸರ್, ನನ್ನ ಗಂಡನ ಯಾವಾಗ ಕರ್ಕೊಂಬರ್ತೀರಾ? ಯಾವಾಗ ಹಾಳ ಟೆರರಿಸ್ಟ್ ಅವ್ರಿಗೆ ಒಪ್ಸಿ ನನ್ನ ಗಂಡನ ಕರ್ಕೊಂಬರ್ತೀರಾ? ಆ ಟೆರರಿಸ್ಟ್ ಜಾವೇದ್ ಯಾರು ಅಂತ ನಿಮ್ಗೆ ಗೊತ್ತಾ? ಅವನು ಯಾರಾದ್ರೆ ನನ್ಗೇನು, ನನಗ್ ನನ್ನ ಗಂಡ ಬೇಕು ಅಷ್ಟೇ. 45 ಜನನ ಕೊಲೆ ಮಾಡಿರೋ ಕೊಲೆಗಾರ ಅವನು. ನಿಮ್ಗೋಸ್ಕರ ಇವತ್ತು ಅವನನ್ನು ಬಿಟ್ರೆ ನಾಳೆ 45 ಅಲ್ಲ 450 ಜನನ ಕೊಲೆ ಮಾಡ್ತಾನೆ. ಪರವಾಗಿಲ್ವಾ ಸರ್? ನಂಗೆ ಅದೆಲ್ಲ ಗೊತ್ತಿಲ್ಲ ಸರ್, ನನಗೆ ನನ್ನ ಗಂಡ ಬೇಕು. ಇವತ್ತು ಅವನನ್ನು ಬಿಟ್ರೆ ನಾಳೆ ಇನ್ನೊಬ್ಬನ ಇಟ್ಕೊಂಡು ಕೇಳ್ತಾನೆ, ಜೈಲಲ್ಲಿರೋ ಎಲ್ಲ ಕೈದಿಗಳನ್ನೂ ಬಿಡಿ ಅಂತ ಹೇಳ್ತಾನೆ. ಆವಾಗ ಈ ದೇಶದ ಗತಿ ಏನಾಗ್ಬೇಕು? ದೇಶದ ಗತಿ ಏನಾರು ಆಗೋಗ್ಲಿ, ನನಗ್ ನನ್ ಗಂಡ ಬೇಕು ಅಷ್ಟೇ. ಶಟ್ ಅಪ್! ಯಾರು ನೀನು? ಇಂಡಿಯನ್ ತಾನೆ? ಈ ಮಣ್ಣಿನ ಮೇಲೆ ಗೌರವ ಇದೆ ತಾನೆ? ನಿನ್ ಜೀವನನೇ ಹೆಚ್ಚಾಗೋಯ್ತಾ? ಈ ದೇಶ ಮುಖ್ಯ ಅಲ್ವಾ ನಿನ್ಗೆ? ಆ ದೇಶದ್ರೋಹಿಗಳು ಲಕ್ಷಾಂತರ ಅಮಾಯಕರನ್ನ ಜೀವಂತ ಸಮಾಧಿ ಮಾಡಿದ್ದಾರೆ. ಅವ್ರಿಗೆ ಪ್ರಾಣ ಇಲ್ವಾ? ಅವ್ರ ಕುಟುಂಬ ವೇದನೆಗೆ ಲೆಕ್ಕ ಇಲ್ವಾ ನಿನ್ಗೆ? ನಿನ್ ಜೀವನನೇ ಮುಖ್ಯ ಆಗೋಯ್ತಾ? ಈ ಕ್ಯಾಂಪ್ನಲ್ಲಿ 3000 ಸೋಲ್ಜರ್ಸ್ ಇದ್ದಾರೆ. ಮಳೆ, ಚಳಿ, ಬಿಸಿಲು, ಗಾಳಿ ಅಂತ ಲೆಕ್ಕಕ್ಕಿಡದೆ ತಮ್ಮ ಪ್ರಾಣನೇ ಪಣಕ್ಕಿಟ್ಟು ರಕ್ತ ಸುರ್ಸಕ್ಕೆ ರೆಡಿ ಆಗಿದ್ದಾರೆ. ಅವ್ರಿಗೆ ಹೆಂಡತಿ ಮಕ್ಳಿಲ್ವಾ? ಅವ್ರ ಕುಟುಂಬ ಇಲ್ವಾ? ಸರ್, ಇಷ್ಟೆಲ್ಲ ಹೇಳೋ ನೀವು ನನ್ನ ಗಂಡನ ಜಾಗದಲ್ಲಿ ಯಾರೋ MLA ಮಗನೋ ಮಂತ್ರಿ ಮಗನೋ ಕಿಡ್ನಾಪ್ ಆಗಿದ್ದಿದ್ರೆ ಅವಾಗಲೂ ಹೀಗೆ ಸುಮ್ಮನಿರ್ತಿದ್ರ ಸರ್? ಅಥವಾ ನನಗೆ ಹೇಳ್ದಾಗೆ ಅವ್ರಿಗೂ ಹೀಗೆ ನೀತಿ ಪಾಠ ಹೇಳ್ತಿದ್ರ ಸರ್? ಅವ್ರ ಪ್ರಾಣಕ್ಕಾದ್ರೆ ಬೆಲೆ ಇದೆ, ನನ್ನ ಗಂಡನ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್? ಸರ್, ನಿಮಗೆ ಕೈ ಮುಗಿ ಕೇಳ್ಕೊತೀನಿ ಸರ್, ನನಗೆ ನನ್ನ ಗಂಡನೇ ಆಸ್ರೆ. ಅವ್ರು ಇಲ್ದೇ ಇರೋ ಜೀವನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಸರ್. ನಿಮಗೆ ಸೇರಿ ಕೊಟ್ಟು ಬೇಡ್ಕೊತೀನಿ.
ಕೊಟ್ಬಿಟ್ಟು ನನ್ನ ಗಂಡು ನನಗೆ ವಾಪಸ್ ಕೊಟ್ಬಿಡಿ. ತಾಳಿ ಭಿಕ್ಷೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ನಿಮ್ ಕಾಲು ಹಿಡ್ಕೊತೇನೆ, ನನಗೆ ನನ್ನ ಗಂಡನ್ ಕೊಟ್ಬಿಡಿ. ರೋಹಿಣಿ ಅವರೇ, ಐ ಆಮ್ ಹೆಲ್ಪ್ಲೆಸ್. ನನ್ನ ಗಂಡಂಗೆ ಟೆರರಿಸ್ಟ್ ಹಿಡಿಯೋ ಕೆಲಸ ವಹಿಸಿದ್ದು ನಿಮ್ ಡಿಪಾರ್ಟ್ಮೆಂಟು. ಈಗ ಅವ್ರನ್ನ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ಕೂಡ ನಿಮ್ ಡಿಪಾರ್ಟ್ಮೆಂಟೇ. ನನ್ನ ಗಂಡ ವಾಪಸ್ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಕಟ್. ಸುಂದರವಾದಂತಹ ಸ್ಕಿಟ್ ಆಕ್ಚುಲಿ. ಯಾಕಂದ್ರೆ ಇವ್ರ ಜೊತೆ ಆಕ್ಟ್ ಮಾಡಿದ್ ಯಾರು? ಸುಂದರ್ ಕೃಷ್ಣ ಅರಸ್ ಸರ್ ಅವರ ಸುಪುತ್ರ ಸರ್ ನಾಗೇಂದ್ರ ಅರಸ್ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್ ನಾಗೇಂದ್ರ ಸರ್ ಇವತ್ತು ಬಂದಿದ್ದಕ್ಕೆ. ರೈಟರ್, ಎಡಿಟರ್, ಡೈರೆಕ್ಟರ್, ಆಕ್ಟರ್ ಅಂದ್ರೆ ಆ ಧ್ವನಿನ ಕೇಳ್ತಾ ಇದ್ರೆ ಸುಂದರ್ ಕೃಷ್ಣ ಸರ್ ಅವ್ರದ್ದೇ ನೆನಪು ಬರ್ತಾ ಇದೆ. ಅವ್ರ ನಗು ಅದೆಲ್ಲವೂ ನಮ್ಗೆ ಮತ್ತೆ ಮರುಕಳಿಸ್ತು. ಅಂದ್ರೆ ಒಬ್ಬ ಅಷ್ಟು ಅದ್ಭುತವಾದಂತ ಟೆಕ್ನಿಷಿಯನ್, ರಿಯಲ್ ಬ್ರಿಲಿಯಂಟ್ ಟೆಕ್ನಿಷಿಯನ್, ಒಬ್ಬ ಮಹಾನಟಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಟಿ ಜೊತೆ ಆಕ್ಟ್ ಮಾಡ್ತೀನಿ ಅನ್ನೋ ಒಂದು ದೊಡ್ಡ ಮನಸ್ಸಿದೆಯಲ್ಲ, ಆ ದೊಡ್ಡ ಮನಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಹೆಮ್ಮೆಯಿಂದ ನಮ್ಮ ಮಹಾನಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಥ್ಯಾಂಕ್ ಯು ಮ್ಯಾಮ್. ಸೊ ಬಿಂದು, ಸೂಪರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನೀವು ಸೆಮಿಫೈನಲ್ಸ್ ವರೆಗೂ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಈಗ ಇವರ ಪರ್ಫಾರ್ಮೆನ್ಸು, ಆಕ್ಟಿಂಗು ಹೇಗಿತ್ತು ಅಂತ ನಮ್ಮ ಡೈರೆಕ್ಟರ್ಸ್ ಹತ್ರ ಕೇಳೋಣ. ಸೊ ಮೊದಲನೇದಾಗಿ ಜಯತೀರ್ಥ ಸರ್. ಅಲ್ಟಿಮೇಟ್ ಅಂತ ಅನ್ಸಿದ್ದು ಈ ಜಾಗ ಬಿಟ್ಟು ನಾನು ಕದ್ಲಲ್ಲ ಅಂತ ಕೂತಾಗ ಆ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಕಣ್ಣಿಂದ ಹನಿ ಬಂತಲ್ಲ, ಒಂದು ಟ್ರೂತ್ಫುಲ್ನೆಸ್ ಇತ್ತು. ವಂಡರ್ಫುಲ್ ಅಮ್ಮ, ನೈಸ್, ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಶಶಾಂಕ್ ಸರ್. ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ. ನಿನ್ನ ಪಾಲಿಗೆ ಏನು ಕೊಟ್ಟಿದ್ದಾರೋ ಆ ಸ್ಕಿಟ್ಟಿನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೀನು, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ಸಮ್ವೇರ್ ಐ ಫೆಲ್ಟ್, ಅಂದರೆ ಒಂದು ಮಾತಿದೆ, ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಆ್ಯಕ್ಟಿಂಗಲ್ಲಿ 50% ಮಾಡಿಬಿಡುತ್ತೆ. ಅದು ಇನ್ನು 50% ಅಷ್ಟೇ ಆ್ಯಕ್ಟರ್ ಎಫರ್ಟ್ ಹಾಕಬೇಕಾಗಿರೋದು. ಆ ಫಿಸಿಕಲ್ ಅಪಿಯರೆನ್ಸ್ ಅನ್ನೋ ವಿಷಯ ಬಂದಾಗ ಈ ಪಾತ್ರ ಏನು ಡಿಮ್ಯಾಂಡ್ ಮಾಡುತ್ತೋ ಆ ಮೆಚುರಿಟಿ ಆಕೆ ಅಪಿಯರೆನ್ಸಲ್ಲಿ ಕಾಣಿಸ್ಲಿಲ್ಲ ನನಗೆ. ಹಂಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು. ಬಟ್ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಆಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಮಾಡಿದೆಯಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ತರುಣ್ ಅವರೇ. ಮೊದಲೇದಾಗಿ ನಾಗಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ ಈ ವೇದಿಕೆಗೆ. ಸೋ ಸ್ವೀಟ್ ಆಫ್ ಯು. ಎಂತ ಲೆಜೆಂಡ್ರಿ ಫ್ಯಾಮಿಲಿಯಲ್ಲಿ ಇರೋ ಹುಟ್ಟಿದಂಥವನು. ನಂದು ಒಂದು ಲಾಂಗ್ ಜರ್ನಿ. ಐ ಥಿಂಕ್ ಫಸ್ಟ್ ನಾವು ಅವ್ನು ಮೆಜೆಸ್ಟಿಕ್ ಎಡಿಟರ್ ಆಗಿದ್ದಾಗ ನಮಗೆ ಪರಿಚಯ ಆಗಿದ್ದು. ಸೊ ಎಲ್ಲ ಒಟ್ಟಿಗೆ ಕಾಮನ್ ಫ್ರೆಂಡ್ಸ್ ಆಗಿ, ನಾನು, ಅವನು, ನಮ್ಮಣ್ಣ ದರ್ಶನ್ ಸರ್, ದಿನಾಕರ್ ಎಲ್ಲ ಒಟ್ಟಿಗೆನೆ ಅವಾಗ ಫ್ರೆಂಡ್ಸ್ ಆಗಿ ಶುರುವಾಗಿದ್ದ ಜರ್ನಿ. ಅದಾದ್ಮೇಲೆ ನವಗ್ರಹ ಅಂತ ಒಂದು ಸಿನಿಮಾದಲ್ಲಿ ಆಕ್ಟರ್ಸ್ ಆಗಿ ನಾವೆಲ್ಲರೂ ಮತ್ತೆ ಒಟ್ಟಿಗೆ ಸೇರ್ತೀವಿ. ನಾಗಿ ಅಫಿಷಿಯಲ್ ಆಗಿ ಒಂದು ಎಂಟ್ರಿ ಒಂಥರ ಆ ಫಿಲಮ್ಗೆ. ಒಂದಷ್ಟು ಮೆಮೊರೀಸ್ ನನ್ಗೆ ನಾಗಿ ಜೊತೆಗೆಲ್ಲ. ನಾನು ಒಂದೇನು ಅಂತಂದ್ರೆ ಈ ವೇದಿಕೆ ಅಂತಲ್ಲ, ಯಾರೇ ಇದ್ರು ತುಂಬಾ ಪ್ರೋತ್ಸಾಹ ಕೊಡ್ತಾನೆ. ಎಲ್ಲಾರ್ಗು ಪಾಸಿಟಿವ್ ಆಗಿ ಮಾತಾಡ್ತಾನೆ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ. ಬಿಂದು, ಯು ಆರ್ ವೆರಿ ಲಕ್ಕಿ ದಟ್ ಹೀಸ್ ಬೀನ್ ಪಾರ್ಟ್ ಆಫ್ ದಿಸ್ ಆಕ್ಟ್. ಥ್ಯಾಂಕ್ ಯು ಮಗ, ಒನ್ಸ್ ಅಗೇನ್. ಥ್ಯಾಂಕ್ ಯು. ಅಂಡ್ ಆಕ್ಟಿಗೆ ಬಂದ್ರೆ ಬಿಂದು, ನೀವು ಪರ್ಫಾರ್ಮ್ ಮಾಡಿದಾಗೆಲ್ಲ ನನಗೆ ಒಂದೇನೋ ನಿಮಗೆ ಅದ್ರ ಮೇಲೆ ಒಂದು ಭಕ್ತಿ ಇದೆ ಅಂತ ಅನ್ಸಕ್ ಶುರು ಆಗತ್ತೆ ನನಗೆ. ಯಾವಾಗಲೂ ಏನೋ ನೀವು ಮಾಡ್ತಾರೋ ಕೆಲಸದ ಮೇಲೆ ನಿಮ್ಗೆ ಭಕ್ತಿ ಇದೆ, ಅದನ್ನಷ್ಟು ಪೂಜಿಸಿ ಇವರು ಮಾಡ್ತಾರೇನೋ ಆ ಕೆಲಸನ. ಚೆನ್ನಾಗಿದೆ ಚೆನ್ನಾಗಿಲ್ಲ ಸೆಕೆಂಡ್ರಿ, ಅದು ವೆರಿ ನೀಟ್ಲಿ ಡನ್. ಅದೇ ಹೇಳ್ದೆ, ಅಷ್ಟು ನಿಮ್ಗೆ ಶಕ್ತಿ ಮೀರಾಗತ್ತೋ ಅಷ್ಟು ನೀವು ಹಾನೆಸ್ಟಿಯಾಗಿ ಟ್ರೈ ಮಾಡಿದ್ದೀರಾ. ಇಲ್ಲಿ ನಿಮ್ ಕನೆಕ್ಷನ್ ವೈಸ್ ಅಲ್ಲಿ ಅಂತಂದ್ರೆ ಒಂದ್ ಕಡೆ ನೀವು ಸೆರಗು ಹೊಡ್ತೀರಾ ಗೊತ್ತಾ, ಅಲ್ಲೊಂದು ಚೂರು ಟೈಮ್ ತಗೋಬೇಕಾಗಿತ್ತು. ಒಂದು ಹೆಣ್ಮಗಳು ಸೆರಗು ಒಗುತ್ತಾಳೆ ಅಂತಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಜಾಗ ಆಗತ್ತೆ, ಕಾಲು ಹಿಡಿಯೋದ್ಕಿಂತ ಜಾಸ್ತಿ ಅದು. ಸೊ ಅಲ್ಲಿ ನೀವು ಬ್ರೇಕ್ ಡೌನ್ ಆಗ್ಬೇಕಾಗಿತ್ತು, ಅಲ್ಲೊಂಚೂರು ಟೈಮ್ ತಗೋಬೇಕಾಯ್ತು. ಅಲ್ಲೂ ಕರಗ್ತಾ ಇಲ್ಲ ವ್ಯಕ್ತಿ ಅಂದಾಗ ಅಲ್ಲಿಂದ ನಾನು ಕಾಲು ಹಿಡಿಯಕ್ಕೆ ಹೋಗ್ತೀನಿ ಅಂತ ಅನ್ನೋದು ಓಕೆ. ಆ ಥರದ್ದು ಒಂದು ಚಿಕ್ಕದ್ ನೀವು ವರ್ಕ್ ಮಾಡಿದ್ರೆ ಇನ್ನು ತುಂಬಾ ಅದ್ಭುತ ಆಗಿರೋದು ಈ ಪರ್ಫಾರ್ಮೆನ್ಸ್. ಗುಡ್ ಲಕ್ ಬಿಂದು. ಥ್ಯಾಂಕ್ ಯು ಸರ್. ಹೇಳಿ ಮ್ಯಾಮ್. ನೀವು ಹೇಳಿ, ಈ ಮಹಾನಟಿ ಕಾರ್ಯಕ್ರಮ, ಈ ವೇದಿಕೆ, ಇದ್ರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀವಿ ನಾವು. ಆಕ್ಚುಲಿ ಈ ಸ್ಟೇಜ್ ಪರ್ಫಾರ್ಮೆನ್ಸು ನಂದು ಫಸ್ಟ್ ಟೈಮ್ ಆಕ್ಚುಲಿ. ಈಗ ಓಹೋ, ಈ ಸ್ಟೇಜ್ ಸಿಂಗರ್ ಇರುತ್ತಾನೆ. ಮಹಾನಟಿಯಲ್ಲಿ ಯುವ ನಟ.
ಈ ವೇದಿಕೆಯಲ್ಲಿ ನಾವು ನಿಮ್ಮ ತಂದೆ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅದು ತುಂಬಾ ಇನ್ಕಂಪ್ಲೀಟ್. ಅದು ಎಂತ ಮಹಾನ್ ಕಲಾವಿದ ಅವರು, ನಿರ್ದೇಶಕ, ತಂತ್ರಜ್ಞ. ಈಗ್ಲೂ ಕೂಡ ಅವರ ಧ್ವನಿ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ, ಸ್ಪೆಷಲಿ ಆ ನಗು. ಅದು ಬಹುಶಃ ಅವರಿಗೆ ಅವರೇ ಸರಿಸಾಟಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸುಂದರ್ ಕೃಷ್ಣ ಅರಸ್ ಸರ್ಗೆ, ಪ್ಲೀಸ್. ಸರ್, ನಮ್ದೊಂದು ರಿಕ್ವೆಸ್ಟ್, ಹೇಳಿ ಮ್ಯಾಮ್. ಅವರ ಒಂದು ನಗುನ ಒಂದು ಡೈಲಾಗ್ನ ಇಲ್ಲಿ ನಮಗೋಸ್ಕರ ನೀವು ಹೇಳಬೇಕು ಅನ್ನೋದು ಬಹಳ ಬಹಳ ಆಸೆ ಸರ್. ಹೆಣ್ಣು ಬಾಳೆಹಣ್ಣು, ಹಣ್ಣ ತಿಂದ್ಮೇಲೆ ಸಿಪ್ಪೆ ತಿಪ್ಪೆಗೆನೆ. ನಮ್ಮ ತಂದೆ ಹೇಳೋರು, ಮಗನೇ ನೀನು ಏನು ಬೇಕೋ ನೀನು ಮಾಡೋ, ನಿನ್ನ ಜೀವನದಲ್ಲಿ ಅದೇ ಇದೆ ಅನ್ನೋ ಥರ ಇಲ್ಲ. ಆಮೇಲೆ ಭಾಳಷ್ಟು ನಾನು ಈಗ ಆ್ಯಕ್ಟ್ ಮಾಡ್ತಾ ಹೋಗ್ತಿದ್ರೆ ಒಂದು ಕ್ಲೋಸಪ್ಪು ಅಥವಾ ಇನ್ನೊಂದು ಯಾವುದೋ ಒಂದು ವಿಲನಿಶಲ್ ಆ್ಯಂಗರ್ ಲುಕ್ ಕೊಟ್ಟರೆ ಕ್ಯಾಮ್ರಾಮನ್ ಅಥವಾ ಡೈರೆಕ್ಟರ್ ಮಾನಿಟರ್ ನೋಡ್ಬಿಟ್ಟು, ಸರ್ ನಿಮ್ಮ ಡ್ಯಾಡಿ ಥರನೇ ಕಾಣ್ತೀರಾ ಸರ್ ಅಂತ. ನಿಜವಾಗ್ಲೂ ಅದು ಪ್ರೌಡ್ ಫೀಲ್ ಆಗುತ್ತೆ. ಬಟ್ ಈಗಿದ್ದಿದ್ರೆ ಇನ್ನೂ ಖುಷಿ ಪಡೋರು ಅಂತ ಇದೆ. ಬಟ್ ಎಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ನಾವು ಹೇಳುವಂಥದ್ದು ಏನು ಆ ಥರ ಇಲ್ಲ ಅನ್ಸುತ್ತೆ. ಅಂದ್ರೆ ನಂಗೆ ಸರ್ ಮಾತುಗಳನ್ನ ಕೇಳ್ತಾ ಇದ್ದಾಗ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡ್ತಿದ್ದಂಥ ಕಲಾವಿದರು ರಿಯಲ್ ಲೈಫಲ್ಲಿ ದೊಡ್ಡ ಹೀರೋಗಳವರೆಲ್ಲ. ಆ ಎಲ್ಲ ಕಲಾವಿದರಿಗೆ ಎದ್ದು ನಿಂತು ನಾವು ಗೌರವದ ಚಪ್ಪಾಳೆಗಳನ್ನ ಸಲ್ಲಿಸಲೇಬೇಕು. ಒಬ್ಬ ಮಹಾನಟಿ ಮಹಾನಟ ಆಗ್ಬೇಕಂತಂದ್ರೆ ಇವರೆಲ್ಲರ ಬೆಂಬಲ ಇರಲೇಬೇಕು. ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ದೆಮ್ ಪ್ಲೀಸ್. ಅಂಡ್ ನಾಗೇಂದ್ರ ಸರ್, ನೀವು ನಮ್ಮ ಈಗ ಜಿ ಕುಟುಂಬದವರಾಗಿದ್ದೀರಾ. ಬ್ರಹ್ಮಗಂಟು ಧಾರಾವಾಹಿಲಿ ಅಭಿನಯಿಸ್ತಿದ್ದೀರಾ. ವೆಲ್ಕಮ್ ಟು ಜಿ ಕುಟುಂಬ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಪ್ಲೀಸ್. ಈಗ ಬಿಂದು ಅವರ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನ್ ಸಿಗುತ್ತೆ ಅಂತ ನೋಡೋಣ. ಡೈರೆಕ್ಟ್ರೇ 4.5. 4.5. ಪ್ರೇಮ ಮ್ಯಾಮ್ 4.5. 4.5. ನಿಶಿಕಾ 5 stars. ಸೂಪರ್ ಸ್ಕೋರ್ಸ್ ಬಿಂದು, ಸೂಪರ್, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ಗಳನ್ನು ಹೊಂದಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮಹಾನಟಿಯ ಮಹಾನ್ ತೀರ್ಪು ಸಿಗುವಂತಹ ಒಂದು ಕ್ಷಣ. 3 ಕಲಾ ಸಿಂಹಾಸನಗಳು ತುಂಬಿದೆ. ಇನ್ನು 2 ಸಿಂಹಾಸನಗಳು ಇನ್ನಿಬ್ರು ನಟಿಯರಿಗಾಗಿ ಕಾಯ್ತಾ ಇದೆ. ಆದ್ರೆ ಅದಕ್ಕಾಗಿ ಪೈಪೋಟಿ ನಡೆಸ್ತಾ ಇರೋದು 6 ನಟಿಯರು. ಆ 6 ನಟಿಯರ ಪೈಕಿ ಆ 2 ಕಲಾ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತಹ ನಟಿ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಮಹಾನಟಿಯ ಸೆಮಿ ಫೈನಲ್ಸ್ ಅಲ್ಲಿ ತಲುಪಿರುವಂತಹ 6 ನಟಿಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಚಂದನಾ, ಗಗನ, ಬಿಂದು ಹೊನ್ನಾಳಿ, ಶ್ವೇತಾ ಭಟ್, ರಿಯಾ ಬಗ್ರೆ ಹಾಗೂ ಅಮೃತಾ. ಈ 6 ನಟಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಬ್ಯೂಟಿಫುಲ್ ಜರ್ನಿ, ಸೆಮಿ ಫೈನಲ್ಸ್ ವರೆಗೂ ಬಂದಿದ್ದಾರೆ. ಅದು ತುಂಬಾ ದೊಡ್ಡ ವಿಷಯ. ಇಲ್ಲಿಂದ ಮುಂದಿನ ಹಂತಕ್ಕೆ ಯಾರು ಹೋಗ್ತಾರೆ ಅನ್ನೋದಷ್ಟೇ ಬಾಕಿ ಇರೋದು. ಸೊ ಯಾರು ಆ 2 ನಟಿಯರು? ಓವರ್ ಟು ದ ಜಡ್ಜಸ್. 6 ಜನ ಡಿಸರ್ವಿಂಗ್ ಇದ್ದಾರೆ ಫಾರ್ ಶೋರ್. ನಮ್ಮ ಇಡೀ ಜರ್ನಿನಲ್ಲಿ ದಿಸ್ ಇಸ್ ದ ಬೆಸ್ಟ್ ರೌಂಡ್ ದಟ್ ವಿ ಹ್ಯಾವ್ ಸೀನ್. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ಗಳು ನೀವೆಲ್ಲರೂ ಮಾಡಿದ್ದೀರಾ. ಸೊ ಅದಕ್ಕೆ ನನ್ನ ಕಡೆಯಿಂದ ಫಸ್ಟ್. ಸೊ ನಾವು ಎಲ್ಲಾನು ಕನ್ಸಿಡರೇಷನ್ ಇಟ್ಕೊಂಡು ಒಂದು ಮಹಾನಟಿ ಆಗಬೇಕು ಅಂತಂದ್ರೆ ಯಾಕೆ ನಾವು ಫಸ್ಟಿಂದನೂ ಒಂದು ಡ್ಯಾನ್ಸ್ ರೌಂಡು, ಒಂದು ಫೈಟ್ ರೌಂಡು, ಒಂದು ಟೆಲಿವಿಷನ್ನು, ಲೈವ್ ಆ್ಯಕ್ಟಿಂಗು, ಈ ಥರದ್ದೆಲ್ಲ ಕನೆಕ್ಟ್ ಮಾಡಿ ಡಿಸಿಷನ್ನ ತಗೋಬೇಕು ಅಂತ ಯೋಚನೆ ಮಾಡಿ ತಗೊಂಡಂಥ ಕಾಲ್ ಇದೆ ಇಲ್ಲೆಲ್ಲನೂ. ಸೊ ದ ನೇಮ್ ವಿ ವಿಲ್ ಬಿ ಟೇಕಿಂಗ್ ಡಿಸರ್ವ್ಸ್ ಬಿಕಾಸ್ ಆಫ್ ದ ಜರ್ನಿ, ಆಫ್ ದ ಗ್ರಾಫ್ ಆ್ಯಂಡ್ ಅವರಲ್ಲಿರುವಂಥ ಒಂದು ಪೊಟೆನ್ಷಿಯಲ್. ಫಿನಾಲೆಗೆ ಬಂದರೂ ಕೂಡ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅಲ್ಲಿಂದ ನೀವು ಅಷ್ಟು ಜನ ಗ್ರೂಮ್ ಆಗಿ ಇಲ್ಲಿವರೆಗೆ ಬಂದಿದ್ರಲ್ಲ, ಕಮೆಂಡಬಲ್ ಜಾಬ್ ಯಾರ್. ಗಾಡ್ ಬ್ಲೆಸ್ ಯು ಆಲ್ ಆಫ್ ಯು. ಯು ಆಲ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಇಲ್ಲಿಂದ ಯಾರು ಫಿನಾಲೆ ಹೋಗ್ತಾರೆ ಅದು ಬರೀ ಈ ಶೋ ಫಾರ್ಮ್ಯಾಟ್ಗೋಸ್ಕರ ಆಗುತ್ತೆ. ಬಟ್ ನೀವೆಲ್ಲರೂ ಅದ್ಭುತವಾದ ಪರ್ಫಾರ್ಮರ್ಸ್ ಇದ್ದೀರಾ. ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ. ಇಲ್ಲಿ ನಾವಲ್ಲ,
ಟೆಲಿವಿಷನ್ ಅಲ್ಲಿ ನೋಡ್ತಾ ಇರುವಂತ ಎಷ್ಟೋ ಜನ ಸಿನಿಮಾದವರು ಎಷ್ಟೊಂದು ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಆಲ್ರೆಡಿ. ಸೊ ನಿಮಗೆ ಎನಿ ಮೂಮೆಂಟ್ ಆ ಡೋರ್ಸ್ಗಳು ಓಪನ್ ಆಗುತ್ತೆ. ಸೊ ಪಾಸಿಟಿವ್ ಆಗಿರಿ, ಅದೊಂದು ಮಾತ್ರ ನಿಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಒಂದು ಫೈನಲಿಸ್ಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್ ಅಂಡ್ ಎವ್ರಿಥಿಂಗ್ ಪುಟ್ ಟುಗೆದರ್. ಐ ಥಿಂಕ್ ಮೇಡಮ್ ಶುಡ್ ಅನೌನ್ಸ್ ದ ನೇಮ್. ಸೊ ಮಹಾ ನಟಿಯ 4ನೇ ಫೈನಲಿಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾದ ಕಲಾವಿದರು ನೀವು. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ, ನನ್ನನ್ನು ಯಾಕೆ ನಾನು ಅವಳಕ್ಕಿಂತ ಚೆನ್ನಾಗಿ ಮಾಡಿಲ್ವಾ ಅನ್ನೋದೆಲ್ಲ ಬರುತ್ತೆ ಥಾಟ್ಸ್ಗಳು. ಡೋಂಟ್ ಫೀಲ್ ಬ್ಯಾಡ್, ದಿಸ್ ಇಸ್ ದ ಹೆಲ್ದಿ ಕಾಂಪಿಟೇಷನ್. ಎಲ್ಲರೂ ಹೊಂದ್ಕೊಳ್ಳಿ ಅದನ್ನು. ದಿಸ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಮಹಾನಟಿಯ 4ನೇ ಫೈನಲಿಸ್ಟ್ ಶ್ವೇತಾ ಭಟ್. ಕಾರವಾರದ ಶ್ವೇತಾ ಭಟ್ ಅವರು ಆಯ್ಕೆಯಾಗಿದ್ದಾರೆ ಮಹಾನಟಿಯ 4ನೇ ಫೈನಲಿಸ್ಟ್ ಆಗಿ. ಕಂಗ್ರ್ಯಾಚುಲೇಷನ್ ಶ್ವೇತಾ. ಕಂಗ್ರ್ಯಾಚುಲೇಷನ್ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಝೀ ಕನ್ನಡ ಅಂದರೆ ಮನೇಲಿ ಕೂತ್ಕೊಂಡು ನೋಡ್ತಿದ್ದೆ ಒಂದು ಟೈಮಲ್ಲಿ. ಎಲ್ಲರಿಗೂ ಇಂಥ ಒಳ್ಳೆ ಡಿರೆಕ್ಟರ್ ಆಗಲಿ, ಹೀರೋ ಇವ್ರನ್ನೆಲ್ಲ ಟಿ ವಿಲಿ ನೋಡ್ತಿದ್ದೆ. ಒಂದೇನೋ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನಾನು ಒಂದಿನ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಇವತ್ತು ಆ ಕನಸು ನನಸಾಗಿದೆ. ನಾನು ಇಷ್ಟುವರೆಗೂ ಇಷ್ಟು ಜರ್ನಿ ಮಾಡ್ಕೊಂಬಂದಿದ್ದೀನಿ. ನೀವು ಸಡನ್ನಾಗಿ ಒಂದೇ ಸರಿ ಫಸ್ಟ್ ಡೇ ನಂದು ಮೆಗಾ ಆಡಿಷನಿಂದ ಇಲ್ಲಿವರೆಗೂ ನಾನು ಮಾಡಿರೋದು ನಂಗೆ ಒಂದೇ ಸರಿ ನೆನಪಾಗ್ಬಿಡ್ತು. ಸೊ ಐ ವಾಸ್ ಗೆಟಿಂಗ್ ಇಮೋಷ್ನಲ್ ಅಲ್ಲಿ ಕೂತ್ಕೊಂಡಾಗಲೇ. ಮೈ ಮಾಮ್ ವಾಸ್ ವೆರಿ ಟೆನ್ಸ್. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಅಮ್ಮಯಿಂದನೇ ಆಗಿರೋದು. ಥ್ಯಾಂಕ್ ಯು ಅಮ್ಮ, ಐ ಫೈನಲಿ ಸಿಕ್ತು. ಥ್ಯಾಂಕ್ ಯು ಅಮ್ಮ ಆ್ಯಂಡ್ ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು ಡ್ಯಾಡ್ ಆ್ಯಂಡ್ ಎವ್ರಿ ಒನ್. ನನಗೆ ವೋಟ್ ಮಾಡಿದವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತಾ. ನಿಮಗಾಗಿ ಆ ಕಲಾ ಸಿಂಹಾಸನ ಕಾಯ್ತಾ ಇದೆ. ಹೋಗಿ ಪ್ಲೀಸ್ ಕೂತ್ಕೊಳ್ಳಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, 4 ಕಲಾ ಸಿಂಹಾಸನಗಳಲ್ಲಿ ನಟಿಯರು ಕೂತಿದ್ದಾರೆ. ಇನ್ನು 1 ಕಲಾ ಸಿಂಹಾಸನದಲ್ಲಿ ಒಬ್ಬ ನಟಿಗಾಗಿ ಆ ಸಿಂಹಾಸನ ಕಾಯ್ತಾ ಇದೆ. ಆದರೆ ಅದಕ್ಕಾಗಿ ಇಲ್ಲಿ ವೇದಿಕೆ ಮೇಲೆ ಕಾಯ್ತಾ ಇರೋರು ಒಟ್ಟು 5 ಜನ. ಆದರೆ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗುವಂತ 5 ಫೈನಲಿಸ್ಟ್ಗೆ 5 ವಿಭಿನ್ನವಾದಂತ ಶಾರ್ಟ್ ಫಿಲ್ಮ್ ನ ಡೈರೆಕ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ನಮ್ಮ ಟಾಪ್ ಡಿರೆಕ್ಟರ್ಸ್. ಸೊ ಪನಗಾಭರಣ ಅವರು, ಶಶಾಂಕ್ ಸರ್ ಅವರು, ಹಾಗೆ ನಮ್ಮ ಸಂತು ಸರ್ ಅವರಾಗಿರ್ಬೋದು, ಜಯತೀರ್ಥ ಸರ್ ಆಗಿರ್ಬೋದು, ಇನ್ನೂ ಒಬ್ರು ಡೈರೆಕ್ಟರ್ ಆ್ಯಡ್ ಆಗ್ತಾರೆ. ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆದಂತ 5 ಫೈನಲಿಸ್ಟ್ಗೆ ಅವರು ಆಕ್ಷನ್ ಕಟ್ ಹೇಳಲಿದ್ದಾರೆ. ಸೊ ಹಾಗಾದ್ರೆ ಆ ಅವಕಾಶವನ್ನ ಪಡ್ಕೋತಾ ಇರುವಂತ ಕೊನೆಯ 5ನೇ ಫೈನಲಿಸ್ಟ್ ಯಾರು? ವೆರಿ ಟಫ್, ವೆರಿ ಟಫ್. 5 ಜನ ಸೋ ಸ್ಟ್ರಾಂಗ್ ಇನ್ ದೇರ್ ಓನ್ ವೇಸ್. ಫೈನಲಿ ಆನ್ ದಿ ಬೇಸಿಸ್ ಆಫ್ ವೋಟಿಂಗ್ ಯಾರ್ದು ಹೈಯೆಸ್ಟ್ ಬರ್ತಾ ಇದೆ ಏನು, ಜಸ್ಟ್ ಇನ್ ಅ ಮಾರ್ಜಿನ್. ಎಲ್ಲರದೂ ತುಂಬ ಪೀಪಲ್ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್ ಟು ಆಲ್ ಆಫ್ ಯು. ನಿಮ್ಗೆಲ್ಲರೂ ತುಂಬ ಅದ್ಭುತ ಸಪೋರ್ಟ್ ಮಾಡಿದ್ದಾರೆ. ಒಂದು ಚಿಕ್ಕ ಡಿಫ್ರೆನ್ಸ್ ಇನ್ ವೋಟಿಂಗ್, ಪಬ್ಲಿಕ್ ವೋಟಿಂಗಲ್ಲಿ ಈ ಹೆಸರು ತಗೋತಾ ಇರೋದು. ಜಡ್ಜಸ್ ವೈಸಲ್ಲಿ 5 ಜನಕ್ಕೂ ಈಕ್ವಲ್ ಆಗಿದ್ವಿ ನಾವು, ಬಟ್ ಓನ್ಲಿ ಬಿಕಾಸ್ ಆಫ್ ಪಬ್ಲಿಕ್ ವೋಟಿಂಗ್ ಈ ಒಂದು ಹೆಸರು ನಾವು ತಗೋತಾ ಇದ್ದೀವಿ. ದಿ ಫೈನಲ್ 5th contestant for the finale. ಮಹಾನಟಿಯ ಫೈನಲ್ ಫೈನಲಿಸ್ಟ್ ಗಗನ. ಅಲ್ಲಿ ಇನ್ನೇನು ಕೈಗೆ ಸಿಕ್ಕಿತ್ತು ಸಿಕ್ಕಿಲ್ಲ ಅನ್ನಂಗೆ ಫಸ್ಟ್ ನನಗೆ ಬಜರ್ ಕೊಟ್ಟಿದ್ದೆ ಪ್ರೇಮ ಮ್ಯಾಮ್. ಸೊ ಇದು ಅವರಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ನನಗೆ ಈ ಚಾನ್ಸ್ ಸಿಗೋಕ್ಕೆ ಕಾರಣ ಅನುಶ್ರೀ ಅಕ್ಕ. ಅವರು ನನಗೆ ರಮೇಶ್ ಸರಿಗೆ ಹೇಳ್ಬಿಟ್ಟು ಒಂದು ಸಿಚುವೇಶನ್ ಏನಾದರೂ ಕೊಡ್ತೀರಾ, ಅವ್ರು ಮಾಡ್ಬೋದಾ ಅಂತ. ಆ ಸಿಚುವೇಶನ್ ಕೊಟ್ಟು ನನ್ನ ಇಲ್ಲಿವರೆಗೂ ನನಗೆ ಸೆಲೆಕ್ಟ್ ಆಗಿ
ಇಲ್ಲಿ ಬಂದು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಗಗನ. ಫಸ್ಟ್ ಹೋಗಿ ಗೋಲ್ಡನ್ ಟಿಕೆಟ್ ತಗೊಳ್ಳಿ. ಸರಿ ಸಾಟಿ ಚಿತ್ರದುರ್ಗದ ಗಗನ ಆಯ್ಕೆಯಾಗಿದ್ದಾರೆ ಮಹಾನಟಿಯ ಫೈನಲಿಸ್ಟ್ ಆಗಿ. ಕಲಾ ರಸಿಕರೇ, ನೀವೆಲ್ಲರೂ ಒಂದು ಗಮನದಲ್ಲಿ ಇಟ್ಕೋಬೇಕು, ಇವತ್ತು ಅವರು 5 ಜನ ಅಲ್ಲಿ ಕುತ್ಕೋಬೇಕಂತಂದ್ರೆ ಅಲ್ಲಿ ಬಿಸಿ ಮುಟ್ಸೋ ತರ ಕಾಂಪಿಟೇಷನ್ ಕೊಟ್ಟಿದ್ದು ಈ 4 ನಟಿಯರು. ನೀವು 4 ಜನ ಇವತ್ತು ಇವರೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡಿತಿದ್ದಾರೆ, ಅದು ಒಂದ್ ಕಡೆ. ಆ ಟಾಪ್ 4 ನಿರ್ದೇಶಕರು ನಿಮ್ಗಾಗಿ ಎದ್ದು ನಿಂತು ಚಪ್ಪಾಳೆ ಹೊಡಿತಿದಾರಲ್ಲ, ಅಲ್ಲೇ ನೀವು ಗೆದ್ದಿದ್ದೀರಾ. ಅವರ ಹೃದಯಗಳಲ್ಲಿ ನೀವು ಒಂದು ಸ್ಥಾನ ಪಡ್ಕೊಂಡಿದ್ದೀರಾ, ಅವರ ನೆನಪಲ್ಲಿ ನಿಮ್ಮ ಹೆಸರನ್ನ ಉಳಿಯೋ ಹಾಗೆ ಮಾಡಿದ್ದೀರಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲರೂ ಹೇಳ್ತಾರೆ ಮುಂದೆ ಗುರಿ ಇದ್ದರೆ ಹಿಂದೆ ಗುರು ಇರಬೇಕಂತ. ಅಂಥ ಗುರುಗಳನ್ನೆಲ್ಲ ನೋಡಿ ಅವರಿಂದ ತುಂಬ ಪಾಠನ ಕಲ್ತಿದ್ದೀನಿ. ಲೈಫ್ ಇಸ್ ಎ ರೇಸ್ ಅಂತಾರೆ, ಮಹಾನಟಿ ರೇಸ್ ಮುಗ್ದಿದೆ, ಲೈಫ್ ಇದೆ, ಇಂಡಸ್ಟ್ರಿಯಲ್ಲಿ ಒಂದು ರೇಸ್ ಇದೆ. ಐ ಟ್ರೈ ಮೈ ಬೆಸ್ಟ್ ದೇರ್ ಆಲ್ಸೋ. ಥ್ಯಾಂಕ್ ಯು. ಫೈನಲಿ ನಾನು ಸೆಮಿಫೈನಲ್ ಪರ್ಫಾರ್ಮ್ ಮಾಡಿದ್ದೀನಿ, ಖುಷಿ ಇದೆ ನನಗೆ. ಅದು ಅಫ್ಕೋರ್ಸ್ ನನಗೂ ಅಲ್ಲಿ ಕೂರೋ ಅರ್ಹತೆ ಇದೆ, ಬಟ್ ಏನಂದರೆ ಅಲ್ಲಿ 5 ಸೀಟ್ ಮಾತ್ರ ಇರುತ್ತೆ, ಹಾಗಾಗಿ 5 ಜನ ಕೂತಿದ್ದಾರೆ, ನಾನು ಇಲ್ಲಿ ನಿಂತಿದ್ದೀನಿ ಅಷ್ಟೇ. ನನಗದೇನಿದಿಲ್ಲ, ಜನ ಮೆಚ್ಕೊಂಡಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದೆ ನನಗಿಲ್ಲಿ, ಎಸ್ಪೆಷಲಿ ಆಡಿಯನ್ಸ್ ಮತ್ತು ನನಗೆ ಇಲ್ಲಿವರೆಗೂ ವೋಟ್ ಮಾಡಿ ನಾನು ಇಲ್ಲಿವರೆಗೂ ಬರೋಕ್ಕೆ ಕಾರಣ ಆಗಿರೋಂಥ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೆ ಫಸ್ಟ್ ಡೇ ಮೆಗಾ ಆಡಿಷನ್ ಬಂದಾಗ ಐ ವಾಸ್ ಸೋ ನರ್ವಸ್. ನಾನು ಹೇಗೆ ಮಾಡಲಿ, ಜನರನ್ನು ನೋಡ್ತಾರೆ ನನ್ನೇನು ಅನ್ಕೊತಾರೆ, ನಾನು ತಪ್ಪು ಮಾಡ್ತೀನೋ ಇಲ್ವೋ, ಇಲ್ಲಾಂದರೆ ನಾನು ಹೇಗೆ ಹೇಳ್ತೀನಿ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ದೆನ್ ಪ್ರೇಮಾ ಮ್ಯಾಮ್ ಆಗಲಿ, ಎಲ್ಲರೂ ಆಗಲಿ, ಮತ್ತು ನೀವು ಬಂದುಬಿಟ್ಟು ಯು ಕ್ಯಾನ್ ಡೂ ಇಟ್ ಅಂತ ನನ್ನ ಎದುರುಗಡೆ ಬಂದು ಕೂತ್ಕೊಂಡ್ಬಿಟ್ಟು ನನಗೆ ಜೋಶ್ ಕೊಟ್ರಿ. ಸೊ ಅಲ್ಲಿ ನಾನು ಫ್ಲೈಟ್ ಟೇಕ್ ಆಫ್ ಮಾಡಿಕೊಂಡು ಐ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಸೆಮಿಫಿನಾಲೆ ತನಕ ಬರ್ತೀನಿ ಅಂತ. ಮತ್ತು ನನಗೆ ಆ್ಯಕ್ಚುಲಿ ಬಂದಾಗ ಸ್ಟೇಜ್ ಫಿಯರ್ ಬಂದಿತ್ತಲ್ಲ, ಆ ಸ್ಟೇಜ್ ಫಿಯರು ಮತ್ತು ನನ್ನ ಮುಂದೆ ಜನರು ಎಷ್ಟು ಜನ ನಿಂತ್ಕೊಂತಾರೆ ಅಂತೆಲ್ಲ ಫಿಯರ್ ಇತ್ತಲ್ಲ, ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ವಿತ್ ಕಾನ್ಫಿಡೆನ್ಸ್ ಐಮ್ ಗೋನಾ ಗೋ ಫಾರ್. ಅದು ಸೂಪರ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಅಂದರೆ ನಂಗೆ ವರ್ಡ್ಸೇ ಬರ್ತಿಲ್ಲ, ಐ ಡೋಂಟ್ ನೋ ವಾಟ್ ಟು ಸೇ ಇವಾಗ. ಐ ಆಮ್ ಜಸ್ಟ್ ಸೋ ಗ್ರೇಟ್ಫುಲ್ ಆ್ಯಂಡ್ ಹ್ಯಾಪಿ ರೈಟ್ ನೌ. ಇಟ್ಸ್ ಜಸ್ಟ್ ದ ಬಿಗಿನಿಂಗ್, ಅದೇ ನನಗೆ ಬಂದು ಬರ್ತಾ ಇರೋದು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ಮೈ ಫ್ರೆಂಡ್ಸ್. ನಾನೇನು ಆ್ಯಕ್ಟಿಂಗೇ ಬರ್ತಿರ್ಲಿಲ್ಲ, ಯು ಗೈಸ್ ಹ್ಯಾವ್ ಸೀನ್ ಮೀ ಫ್ರಮ್ ದ ಬಿಗಿನಿಂಗ್. ಸೊ ಅಲ್ಲಿಂದ ಇಲ್ಲಿ ತನಕ I am just so grateful and happy and proud of myself and just grateful. Thank you so much. God bless ಎಲ್ಲರಿಗೂ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ಗಳನ್ನು ಹೊಂದಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇಷ್ಟೊತ್ತು ಮಹಾನಟಿಯ ಸೆಮಿಫೈನಲ್ಸ್ ಅಲ್ಲಿ ಕುತ್ಕೊಂಡು ನಮ್ಮ ನಟಿಯರ ಅಭಿನಯ ನೋಡಿ ಅವ್ರಿಗೆ ಬೇಕಾಗಿರುವಂತಹ ಕಲಿಕೆಯನ್ನ ಕೊಟ್ಟು ನಮ್ಮ ಕಾರ್ಯಕ್ರಮದ ಒಂದು ಪ್ರೋತ್ಸಾಹವನ್ನ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡಿದಂತ ಟಾಪ್ 4 ಡೈರೆಕ್ಟರ್ಸ್ ಪನಗ ವರ್ಣ, ಶಶಾಂಕ್ ಸರ್, ಜಯತೀರ್ಥ ಸರ್ ಹಾಗೂ ಸಂತೋಷ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್.
ಶಶಾಂಕ್ ಸರ್, ಹೇಗಿತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಟಿಯರ ಒಂದು ಆಕ್ಟಿಂಗ್ ಅನ್ನ ನೋಡಿದ್ದು? ಇವರು 3 ತಿಂಗಳಲ್ಲಿ ಈ ಲೆವೆಲ್ಗೆ ಟ್ರೈನ್ ಅಪ್ ಆಗಿದ್ದಾರೆ ಅಂತಂದ್ರೆ ಇವರೆಲ್ಲ ಅಮೇಸಿಂಗ್ ಟ್ಯಾಲೆಂಟ್ಸ್, ಗಾಡ್ ಗಿಫ್ಟೆಡ್ ಚಿಲ್ಡ್ರನ್ಸ್. ಅಲ್ಲಿ ಮೇಲ್ಗಡೆ ಒಬ್ಬ ಸ್ಟಾರ್ ಇರ್ತಾರೆ, ಅವ್ರು ಕ್ರಿಯೇಟ್ ಮಾಡಿ ಕಳ್ಸಿರ್ತಾರೆ. ಸೊ ಅವ್ರ ಆಶೀರ್ವಾದ ಸಿಕ್ಕಿರೋದ್ರಿಂದನೇ ಯಾರೇ ಆದ್ರೂ ಸ್ಟಾರ್ ಆಗೋದು. ಸೊ ಯುವರ್ ಆಲ್ ಗಾಡ್ ಗಿಫ್ಟೆಡ್ ಚಿಲ್ಡ್ರನ್. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ, ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಕನಸು ಕಾಣ್ಕೊಂಡೆ ಎಲ್ಲೋ ಹಳ್ಳಿಲಿ ಉಳಿಬಹುದಾದಂತಹ ಅಥವಾ ಬಹಳ ಹಿಂದೆ ಉಳಿಬಹುದಾದಂತಹ ಕೆಲವು ಪ್ರತಿಭೆಗಳಿಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಈ ತರದೊಂದು ಹೊಸ ಕಾನ್ಸೆಪ್ಟ್ ನ ತಂದು ಒಂದಷ್ಟು ಜನನ ಮುಂದೆ ತಂದಿದಾರಲ್ಲ, ಇವ್ರನ್ನೆಲ್ಲ ಕರ್ನಾಟಕದ ಜನಕ್ಕೆ ತೋರಿಸಿದಾರಲ್ಲ. ಹಾಗಾಗಿ ಹ್ಯಾಟ್ಸ್ ಆಫ್ ಟು ದಿಸ್ ಚಾನಲ್. ಒಂದಾನೊಂದು ಸಮಯದಲ್ಲಿ ನಿಮ್ಮೆಲ್ಲರನ್ನ ದೊಡ್ಡ ಪರದೆ ಮೇಲೆ ಇಡೀ ಕರ್ನಾಟಕದ ಜನತೆ ನೋಡುವಂತಾಗ್ಲಿ ಅಂತ ಹೇಳಿ ನನ್ನ ಮಾತು. ಇದು ಸಿನಿಮಾಗೆ ಬರಬೇಕು ಅನ್ನೋದು ತುಂಬಾ ಸಾವಿರಾರು ಜನರ ಕನಸಾಗಿರುತ್ತೆ, ಮೇ ಬಿ ಲಕ್ಷಾಂತರ ಜನರ ಕನಸು. ಈ ಪ್ರೋಗ್ರಾಮ್ ಇಂದ 2 ವಿಷಯ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಒಂದು, ಯಾವುದು ಅಷ್ಟು ಕಷ್ಟ ಅಲ್ಲ, ಟ್ಯಾಲೆಂಟ್ ಇದ್ರೆ ಅದೇ ತಂತಾನೆ ಈ ತರ ಸ್ಟೇಜಿಗೆ ಬರುತ್ತೆ ಅನ್ನೋದು. 2ನೇದು, ಎಷ್ಟೇ ಟ್ಯಾಲೆಂಟ್ ಇದ್ರು ನಂಬರ್ 1 ಸ್ಥಾನಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಅಂತ. ಬಟ್ ನೀವೆಲ್ಲ ಸೇರಿ, ಎಸ್ಪೆಷಲಿ ರಮೇಶ್ ಸರ್ ಎಲ್ಲ, ಅವ್ರಿಗೊಂದು ಎನರ್ಜಿ ಕೊಡ್ತಿರಲ್ಲ, ಅವ್ರು ಅದನ್ನೆಲ್ಲ ಮರೆತು ನಾನ್ ನಟಿ ಆದೆ ಅಂತ ಇಲ್ಲಿಂದ ಆಚೆ ಹೋಗ್ತಾರಲ್ಲ, ಅದೇ ಈ ಪ್ರೋಗ್ರಾಮ್ದು ಸಕ್ಸಸ್ ಅಂತ ನಾನು ಹೇಳಕ್ ಬಯಸ್ತೀನಿ. ಟ್ಯಾಲೆಂಟ್ ನ ಹುಡುಕ್ ತೆಗೆಯೋದ್ರಲ್ಲಿ ಜೀ ವಾಹಿನಿ ಅದು ಎತ್ತಿದ ಕೈ ಅಂತ ಹೇಳ್ತೀನಿ ಯಾವಾಗ್ಲೂ. ಅಂಡ್ ನಾನು ಇಲ್ಲಿ ಬಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಹೇಗಿರುತ್ತೆ, ಯಾರು ಸಿಗ್ಬೋದು, ಯಾರ ಜೊತೆ ಯಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಯಾರಿಗೂ ನಾವು ಡೈರೆಕ್ಟ್ ಮಾಡಬೇಕು ಅಂತ. ಇವಾಗ ಕನ್ಫ್ಯೂಸ್ ಆಗ್ತಾ ಇದೆ, ಇಷ್ಟು ಚೆನ್ನಾಗಿರೋ ಟ್ಯಾಲೆಂಟ್ ಸಿಕ್ಕಿದ್ದಾರೆ, ಯಾರು ಸಿಕ್ಕಿದ್ರು ಅವ್ರ ಜೊತೆ ಆಕ್ಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಎಲ್ಲರ ಜೊತೆ ವರ್ಕ್ ಮಾಡೋಕ್ಕೆ ನಾವು ಫೋರ್ಸಿಂಗ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಎಲ್ಲರೂ ಸಿಕ್ಕರೆ ಎಲ್ಲರ ಜೊತೆನೂ ನಾವು ಒಂದು ಶಾರ್ಟ್ ಫಿಲಮ್ ಮಾಡಕ್ಕಂತ ಆಸೆ ಪಡ್ತಾ ಇದೀವಿ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪನ್ನ. Thank you so much, Shashank sir. Thank you, sir. Thank you, sir. Thank you. Thank you. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ಗಳನ್ನ ಉದ್ಘಾಟಿಸಿದೆ. ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೋಡಿಗೆಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆಯಾಗಲಿರುವಂತಹ ಈ 6 ಬ್ರಾಂಚಸ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತಹ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಲಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಹಿಂದೆ ಭೇಟಿ ಕೊಡಿ, ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈಗ ಮಹಾನಟಿಯ ಸೆಮಿ ಫೈನಲ್ಸ್ ಅಲ್ಲಿ ಗಿಫ್ಟ್ ಗಳನ್ನ ಕೊಡುವಂತಹ ಸಮಯ. ಮೊದಲಿಗೆ ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಪ್ರಿಯಾಂಕಾ ಅವ್ರಿಗೆ ಸಿಗ್ತಾ ಇದೆ ಲಕ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಅಂಡ್ ಪ್ರಿಯಾಂಕಾ ಕುತ್ಕೋತಾ ಇದ್ದಾರೆ ಲಕ್ಸ್ ಗ್ಲೋ ಝೋನ್ ಅಲ್ಲಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಧನ್ಯಶ್ರೀ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. whitegold.money ಭೇಟಿ ಕೊಡಿ, ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಗಗನಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವೌಚರ್. ಅರವಿಂದ್ ಪ್ರಾಪರ್ಟೀಸ್ ಪರ್ಫಾರ್ಮರ್ ಆಫ್ ದ ವೀಕ್ ಆರಾಧನಾ ಭಟ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್. 5 ಕಲಾ ಸಿಂಹಾಸನಗಳಲ್ಲಿ 5 ನಟಿಯರು ವಿರಾಜಮಾನರಾಗಿದ್ದಾರೆ. ಅವರ ಕನಸಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗ್ರ್ಯಾಂಡ್ ಫಿನಾಲೆ ಅವರನ್ನ ಕೈ ಬೀಸಿ ಕರೀತಾ ಇದೆ. ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ 5 ಫೈನಲಿಸ್ಟ್. ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾವ ಡೈರೆಕ್ಟರ್ ಹತ್ರ ಯಾವ ಶಾರ್ಟ್ ಫಿಲ್ಮ್ ಅಲ್ಲಿ ಅಭಿನಯಿಸುವಂತ ಅವಕಾಶವನ್ನ ಪಡ್ಕೋತಾರೆ ಅನ್ನೋದು ನಮಗ್ ಗೊತ್ತಾಗುತ್ತೆ. 5 ನಟಿಯರಿಗೆ ಅವಕಾಶ ಸಿಕ್ಕಿದೆ. 5 ಟಾಪ್ ಡೈರೆಕ್ಟರ್ಸ್ ಅಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ. ಅತಿ ದೊಡ್ಡ ಗೆಲುವಿನ ಕ್ಲೈಮ್ಯಾಕ್ಸ್. 5 ಮಹಾನ್ ನಟಿಯರು, 1 ಮಹಾನ್ ಗೆಲುವು.
ಯಾವ ಮಹಾ ನಟಿಗೆ ಪಟ್ಟಾಭಿಷೇಕ ಆಗತ್ತೆ ಅನ್ನೋದನ್ನ ನೋಡೋಣ ಮುಂದಿನ ವಾರದ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ಡೆನ್ವರ್ ಡಿಯೋಡ್ರೆಂಟ್ ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್ ಸ್ಪೆಷಲ್ ಪಾರ್ಟ್ನರ್ ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಕ್ರೀಮ್ ಗೋಲ್ಡ್ ಬೈಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ.